ಈ ತಾರ್ ಜಸ್ಟ್ 3000 ಓಡಿದೆ ಅಷ್ಟೇ. ಲೋನ್ ಆಗುತ್ತೆ, ಸಿಂಗಲ್ ಓನರ್ ತಾರು. ಲೋನ್ ಬೇಕಾ? ಇದಕ್ಕೂ ಲೋನ್ ಆಗುತ್ತೆ. ಈ ಚಿಕ್ಕ ಗಾಡಿಗೂ ಲೋನ್ ಆಗುತ್ತೆ, ಲೋನ್ ಆಗುತ್ತೆ, ಲೋನ್ ಆಗುತ್ತೆ. ಟಾಪ್ ಎಂಡ್ ಮಾಡಲು ಕ್ರೆಟಾ, ಡೀಸೆಲ್ ಬ್ರೆಜಾ ಬೇಕಾ? ಪೋಲೋಗೂ ಲೋನ್ ಆಗುತ್ತೆ. ಸಿಂಗಲ್ ಓನರ್ ನಲ್ಲಿ ಬರೀ 30,000 ಓಡಿದೆ ಗಾಡಿ. ಡೀಸೆಲ್ ನಲ್ಲಿ 3 ಬ್ರೀಜಾ ಇದೆ ನಮ್ಮ ಹತ್ರ. ಈ ಬ್ರೆಜಾ ಸಿಂಗಲ್ ಓನರ್, ಅದರಲ್ಲೂ ಡೀಸೆಲ್, ಇದಕ್ಕೂ ಲೋನ್ ಆಗ್ಬಿಡುತ್ತೆ. ಸಿಂಗಲ್ ಓನರ್ ಸ್ವಿಫ್ಟ್, ಅದರಲ್ಲೂ ಆಟೋಮೆಟಿಕ್. ಇದು ಸಿಂಗಲ್ ಓನರ್ ಶಿಫ್ಟ್ ಬರೀ 45,000 ಓಡಿದೆ. ಸಿಂಗಲ್ ಓನರ್ ಟಾಪ್ ಎಂಡ್. ಇದು ಸಿಂಗಲ್ ಓನರ್ 49,000 ಓಡಿದೆ. ಡೀಸೆಲ್ ಕಟ್ಟ ಇದು ಬರೀ 31,000 ಓಡಿದೆ ಗಾಡಿ. ಈ ಬ್ರೆಜಾನು ಸಿಂಗಲ್ ಓನರ್. ಈ ಗಾಡಿ 7 ಸೀಟರ್ ಬರೀ 11,000 ಓಡಿದೆ. ಸರ್ 2 ಸಿಂಗಲ್ ಓನರ್ ಗಾಡಿ ಬರೀ 70,000 ಓಡಿದೆ, ಬರೀ 60,000 ಓಡಿದೆ. ಯಾವ ಗಾಡಿ ಬೇಕಾ ತಗೊಳ್ಳಿ. ಆಟೋಮೆಟಿಕ್ ಬೇಕಾ ಆಟೋಮೆಟಿಕ್ ಇದೆ, ಮ್ಯಾನುವಲ್ ಬೇಕಾ ಮ್ಯಾನುವಲ್ ಇದೆ. ಈ 3 ಬ್ರೆಜಾ ಸಿಂಗಲ್ ಓನರ್ಸ್. ಸಿಂಗಲ್ ಓನರ್ ಅದರಲ್ಲಿ ಡೀಸೆಲ್ ಇದೆ ಗಾಡಿ. ಜಸ್ಟ್ 32,000 ಓಡಿದೆ ಬ್ರೀಜಾ. ಜಸ್ಟ್ 52,000 ಓಡಿರೋ ಸ್ಯಾಂಟ್ರೋ ಬೇಕಾ? ಸರ್ ಇದನ್ನು ಡೀಸೆಲ್ ಗಾಡಿನೇ, ಟಾಪ್ ಎಂಡ್ ಗಾಡಿ ಬರೀ 53,000 ಓಡಿದೆ. ಸಿಂಗಲ್ ಓನರ್ ವ್ಯಾಗನರ್. ವ್ಯಾಗನರ್ ಗಾಡಿ ಬರೀ 29,000 ಓಡಿದೆ. ಸಿಂಗಲ್ ಓನರ್ ನೋಡಿ. ಶಿಫ್ಟ್ ಸಿಂಗಲ್ ಓನರ್ 60,000 ಓಡಿದೆ. ಸಿಂಗಲ್ ಓನರ್ ಸರ್ ಬರೀ 30,000 ಓಡಿದೆ. ಜಸ್ಟ್ 49,000 ಅಷ್ಟೇ ಓಡಿದೆ ಇದು. ಈ ಟೊಯೋಟಾ ಗ್ಲಾನ್ಸಾ ಬರೀ 36,000 ಓಡಿದೆ. ಈ ಗಾಡಿನೂ ಸಿಂಗಲ್ ಓನರ್. ಈಕೋನು ಸಿಂಗಲ್ ಓನರ್. ಈಕೋ ಸಿಂಗಲ್ ಓನರ್ ಬರೀ 21,000 ಓಡಿದೆ. ಈ ಗಾಡಿ ಜಸ್ಟ್ 30,000 ಓಡಿದೆ. ಸಿಂಗಲ್ ಓನರ್ ಜರ್ಮನ್ ರೆಡ್ ಪೋಲೋ. ಸಿಂಗಲ್ ಓನರ್ XUV 500, ಅದರಲ್ಲೂ ಡೀಸೆಲ್. 19 ಮಾಡಲ್ XUV ಬರೀ 59,000 ಓಡಿದೆ. ಅದು ಡೀಸೆಲ್ ಅಲ್ಲೇ 59,000 ಓಡಿದೆ. ಇದು ಇನ್ನೋವಾ ಸಿಂಗಲ್ ಓನರ್ ಡೀಸೆಲ್. ಲೋನ್ ಅಂತೂ ಹಾಗೆ ಆಗುತ್ತೆ ನೋಡಿ. ಕ್ರೆಟಾ ಸಿಂಗಲ್ ಓನರ್, ಇದಕ್ಕೆ ಲೋನ್ ಬೇಕಾ? 2015 ಮಾಡಲ್ ಸಿಂಗಲ್ ಓನರ್ ನೋಡಿ. ಇದು ಈ ಚಿಕ್ಕ ಗಾಡಿಗೂ ಲೋನ್ ಕೊಡ್ತಾರೆ. ಈ 3 ಗಾಡಿಗೆ ಲೋನ್ ಆಗುತ್ತೆ. ಇದು ಡೀಸೆಲ್ ನಲ್ಲಿ ಬರೀ 89,000 ಓಡಿದೆ. ಈ ಗಾಡಿ ಜಸ್ಟ್ 11,000 ಓಡಿದೆ. ಇನ್ನೋವಾ ಕ್ರಿಸ್ಟಾ, ಇದು ಸಿಂಗಲ್ ಓನರ್. ಈ ಇನ್ನೋವಾ ಕ್ರಿಸ್ಟಾ ಜಸ್ಟ್ 73,000 ಡೀಸೆಲ್ ಅಲ್ಲಿ ಓಡಿದೆ. ಈ ಇನ್ನೋವಾ ಕ್ರಿಸ್ಟಾ ಜಸ್ಟ್ 67,000 ಓಡಿದೆ. ಇದಕ್ಕೂ ಲೋನ್ ಆಗುತ್ತೆ. ಸಿಂಗಲ್ ಓನರ್. ಸಿಂಗಲ್ ಓನರ್ ಪೋಲೋ. ಈ ಕ್ರೆಟಾ ಜಸ್ಟ್ 32,000 ಓಡಿದೆ. ಲೋನ್ ಆಗುತ್ತೆ. 1,36,000 ಜೆನ್ಯೂನ್ ರೆಕಾರ್ಡ್ ಸಮೇತ ಸಿಗುತ್ತೆ. ಲೋನ್ ಆಗುತ್ತೆ. ಜಸ್ಟ್ 29,000 ಓಡಿದೆ ನೋಡಿ. ಇದೊಂದಕ್ಕೆ ಆಗಲ್ಲ ಲೋನು. ಇವರೆಲ್ಲರೂ ಮಿಸ್ಟರ್ ಕಾರ್ಸ್ ನ ಹ್ಯಾಪಿ ಕಸ್ಟಮರ್ಸ್. ಎಲ್ಲ ಇವಾಗ ಬ್ಯಾಕ್ಗ್ರೌಂಡ್ ಇಂದ ನಮ್ಮ ಹತ್ರ ಬರೋದು ಎಲ್ಲ ಮಾಡ್ತಾ ಇದ್ದೀವಿ. ಜೆನ್ಯೂನ್ ಗಾಡಿ ಮಾತ್ರ ಕಸ್ಟಮರ್ ದುಡ್ಡು ಇವಾಗ ಬರುತ್ತೆ ಹೋಗುತ್ತೆ, ಅದು ಬೇರೆ. ನಮ್ದು ಕಸ್ಟಮರ್ಸ್ ಬೇಕು, ಕಸ್ಟಮರ್ ಜೆನ್ಯೂನ್ ಗಾಡಿ ಕೊಡಬೇಕು ಅಷ್ಟೇ. ಇವಾಗ ಚೆನ್ನಾಗಿರೋ ಗಾಡಿ ಕೊಟ್ರೆ ನಾಳೆ ಬರ್ತಾರೆ ಹುಡ್ಕೊಂಡು. ಬಹಳ ದೂರ ಆಗುತ್ತೆ. ಬಟ್ ಸರ್ ಕಸ್ಟಮರ್ಸ್ ನಮ್ಮ ಕಡೆ ಬರೋರೆಲ್ಲ ಗುಲ್ಬರ್ಗ, ಗದಗ್, ಬೆಳಗಾವಿ ಅಲ್ಲಿಂದ ಗಾಡಿ ಬರ್ತಾರೆ. ಬಂದ್ಬಿಟ್ಟು ಗಾಡಿ ಇಲ್ಲೇ ರೂಮ್ ಹಾಕ್ಸ್ಕೊಂಡು ಸ್ಟೇ ಮಾಡ್ಕೊಂಡು ಗಾಡಿ ತಗೊಂಡು ಹೋಗ್ತಾರೆ. ಗಾಡಿ ಸರ್ ಏನು ಬೇಕೋ ನಾವು ಚೆಕ್ ಮಾಡ್ಕೊಂಡು, ಮೆಕ್ಯಾನಿಕ್ಸ್ ಯಾರು ಬೇಕೋ ಕರ್ಕೊಂಡು ಚೆಕ್ ಮಾಡಿ ನೋಡಿದ ತಕ್ಷಣ ಚೆನ್ನಾಗಿ ಅನಿಸ್ಬೇಕು ಗಾಡಿ. ಅದು ಮತ್ತೆ ಕ್ವಾಲಿಟಿ ವೆಹಿಕಲ್ಸ್ ಮಾತ್ರ ನಾವು ಮಾಡ್ತೀವಿ. ನಾವು ಪ್ರತಿಯೊಂದು ಶೋರೂಮ್ ಸರ್ ನಮ್ಮ ರೇಟ್ ಕಡಿಮೆ ಇದೆ, ಗಾಡಿ ತೊಗೊಂಡ್ಬಿಡಿ. ಕ್ವಾಲಿಟಿ ಗಾಡಿ ಇದ್ರೆ 3ನೇ ಫಸ್ಟ್ ಪಾರ್ಟಿ ಸೆಕೆಂಡ್ ಪಾರ್ಟಿ ಮಾತ್ರ ಮಾಡ್ತೀವಿ. ಆಲ್ಮೋಸ್ಟ್ 90% ಎಲ್ಲ ಸಿಂಗಲ್ ಓನರ್ ಗಾಡಿಸೇ ಮಾಡೋದು. ಸೆಕೆಂಡ್ ಓನರ್ ಗಾಡಿ ನಮ್ಮ ಹತ್ರ ಜಾಸ್ತಿ ಬರಲ್ಲ. ಜೆನ್ಯೂನ್ ಇರುತ್ತೆ ಗಾಡಿ. ಮೈನ್ ಎಲ್ಲ 70,000 ಓಡಿರೋದು, 50,000, 30,000 ಓಡಿರೋದು. 1,00,000 ಮೇಲೇ ಇರಲ್ಲ. ಟೊಯೋಟಾ ಸೆಗ್ಮೆಂಟ್ ಮಾತ್ರ 1,00,000 ಮೇಲೆ ಇರುತ್ತೆ. ಮಿಕ್ಕಿಲ್ಲ 1,00,000 ಕೆಳಗಡೆ ಗಾಡಿ. ಸರಿ, ಹಂಗೆ ಮಾಡೋಣ ಸರ್. ಇವಾಗ ಸ್ಟಾರ್ಟ್ ಮಾಡೋಣ. ಹಂಗೆ ಪೇಂಟ್ ಮಾಡಿ ಇಟ್ಟರೆ ಕಸ್ಟಮರ್ ಬರೋರು ಏನು ಹೇಳ್ತಾರೆ, ಏನೋ ಆಕ್ಸಿಡೆಂಟ್ ಆಗಿದೆ ರೆಡಿ ಮಾಡಿ ಇಟ್ಟಿದ್ದಾರೆ ಅಂತ ಹೇಳ್ತಾರೆ. ನಾವು ಅದಕ್ಕೆ ಅವ್ರು ತೋರಿಸ್ಬಿಡೋದು. ಆಮೇಲೆ ಅವ್ರಿಗೆ ಏನೋ ಸರ್ ಇದನ್ನು ಮಾಡ್ಕೊಡಿದ್ರು ನಾವು ಮಾಡ್ಕೊಡ್ತೀವಿ. ನಮ್ಗೆ ಪ್ರಾಬ್ಲಮ್ ಏನಿಲ್ಲ. ಸೂಪರ್, ಒಳ್ಳೆ ಕಡಿಮೆ ಹೇಳ್ತಾರೆ ಸರ್ ಕ್ರಿಸ್ಟಾ ಏನು ಸರ್ 16 ಮಾಡಲ್ ಈ ರೇಟ್ ಬರ್ತಾ ಇದೆ, ಆ ರೇಟ್ ಬರ್ತಾ ಇದೆ. ಅವ್ರು ಬಂದ್ಬಿಟ್ಟು ಒಂದು 2 ಲಕ್ಷ ಓಡಿರುತ್ತೆ, ಏನಾದ್ರು ಬ್ಯಾನರ್ ಚೇಂಜ್ ಆಗಿರುತ್ತೆ. ಆಕ್ಸಿಡೆಂಟ್ ಗಾಡಿ ಕಡಿಮೆ ಕೊಡ್ಬೋದು, ಜಾಸ್ತಿ ಓಡಿದ್ರೆ ಕಡಿಮೆ ಕೊಡ್ಬೋದು. ನಿಮ್ಗೆ ಲೋ ರೇಂಜ್ ಇದೆ, ಲೋ ಮೈಲೇಜ್ ಇರೋ ಗಾಡಿಗೆ ನಿಮ್ಗೆ ಒಂದು ಒಳ್ಳೆ ಪ್ರೈಸ್ಗೆ ಸಿಗುತ್ತೆ. ನಮಸ್ತೆ ಕರ್ನಾಟಕ, ಹಾಯ್ ಬೆಂಗಳೂರು. ನಾನು ನಿಮ್ಮ ಕಾರ್ಸ್ ಗುರು ಕನ್ನಡ ಯೂಟ್ಯೂಬ್ ಚಾನಲಿಂದ ಭರತ್ ಕುಲಾಲ್. ನಾನಿವತ್ತು ಫಾರ್ ದ ಫಸ್ಟ್ ಟೈಮ್ ಅಂತಲೇ ಹೇಳ್ಬೋದು ಹೊಸ ಒಂದು ಶೋರೂಮ್ ಬಂದಿದ್ದೀನಿ. ಅದೇ ಮಿಸ್ಟರ್ ಕಾರ್ಸ್ ಅಂತ. ನಮ್ಮ ಜೊತೆ ಶಫೀರ್ ಸರ್ ಇದ್ದಾರೆ, ಈ ಶೋರೂಮ್ನ ಮಾಲೀಕರಂತಲೇ ಹೇಳ್ಬೋದು. ನಮಸ್ತೆ ಸರ್, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಸರ್? ಬಹಳ ದೂರ ಬಂದಂಗೆ ಅನಿಸ್ತಿದ್ರು ನನಗೆ. ಫ್ಲೈಓವರ್ ಇರೋದಕ್ಕೆ ತುಂಬ ಈಸಿ ಅಂತ ಅನ್ನಿಸ್ತು. ಬಂದ ಮೇಲೆ ತುಂಬ ಖುಷಿ ಆಯಿತು. ಗಾಡಿಗಳೆಲ್ಲ ಕ್ವಾಲಿಟಿ ನೋಡಿ ತುಂಬ ಖುಷಿ ಆಯಿತು. ಆಮೇಲೆ ಪ್ರೈಸಿಂಗ್ ತುಂಬಾ ಚೆನ್ನಾಗಿತ್ತು. ನಿಮ್ಮ ಶೋರೂಮ್ ಬಗ್ಗೆ ನಮ್ಮ ಕಸ್ಟಮರ್ಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ಸರ್? ನಮ್ಮ ಶೋರೂಮ್ ಬಂದ್ಬಿಟ್ಟು ಆಲ್ಮೋಸ್ಟ್ ಎಲ್ಲ 90% ಸಿಂಗಲ್ ಓನರ್ ಗಾಡೀಸ್ ಇರುತ್ತೆ. ಬ್ರ್ಯಾಂಡ್ ನ್ಯೂ ಕಂಡೀಷನಲ್ಲಿ ಇರ್ತವೆ ಗಾಡಿಗಳು. ಯಾವುದೇ ಆಕ್ಸಿಡೆಂಟ್ ಗಾಡೀಸ್ ನಾವು ತರಿಸಲ್ಲ. ಒಂದು ಬ್ಯಾನರ್ ರೀಪ್ಲೇಸ್ಮೆಂಟ್ ಇದ್ರೂ ಗಾಡಿ ನಾವು ತರಿಸಲ್ಲ. ಗಾಡಿ ಜೆನ್ಯೂನ್ ಇರುತ್ತೆ, ಕಿಲೋಮೀಟರ್ ಗ್ಯಾರಂಟಿ ಇರುತ್ತೆ. ಏನೇ ಬೇಕಂದ್ರೂ ನೀವು ಶೋರೂಮ್ಗೆ ತೊಗೊಂಡೋಗಿ ಗಾಡಿ ಚೆಕ್ ಮಾಡ್ಕೋಬೋದು. ಲೋನ್ ಆಪ್ಷನ್ಸ್ ಬೇಕಂದ್ರೆ ನಮ್ಮ ಟೀಮ್ ಇದ್ದಾರೆ, ನಿಮ್ಗೆ ಲೋನ್ ಸಪೋರ್ಟ್ ಮಾಡ್ತಾರೆ. ನಿಮಗೆ ಗಾಡೀಸ್ ನೋಡ್ಬೋದು, ನಮ್ಮದು ಪ್ರೈಸಿಂಗ್ ಹೆಂಗಿದೆ, ಗಾಡಿ ಹೆಂಗಿದೆ ನಿಮಗೆಲ್ಲ ಗೊತ್ತು. ಒಂದ್ಸತಿ ವಿಸಿಟ್ ಮಾಡಿ ನಮ್ಮ ಶೋರೂಮು. ಬೇರೆ ಕಡೆಗಿಂತ ನಮ್ಮ ಹತ್ರ ಗಾಡಿ ಕ್ವಾಲಿಟಿ ಇರುತ್ತೆ. ಕ್ವಾಲಿಟಿ ಗಾಡಿ ಬೆಸ್ಟ್ ಪ್ರೈಸ್ನಲ್ಲಿ ನಮ್ಮ ಹತ್ರ ಇರುತ್ತೆ. ಓಕೆ, ಎಲ್ಲ ಕಾರುಗಳು ಸಿಂಗಲ್ ಓನರು ಮತ್ತು ಕಡಿಮೆ ಓಡಿರೋ ಗಾಡಿಗಳು ಜಾಸ್ತಿ ಇದ್ದಾವೆ. ಅದರಲ್ಲೂ ಮಾಡೆಲ್ ಕಾರ್ಗಳು ಜಾಸ್ತಿ ಇದ್ದಾವೆ ಮಿಸ್ಟರ್ ಕಾರ್ಸಲ್ಲಿ ಅಂತಲೇ ಹೇಳ್ಬೋದು. ಇವ್ರು ಕೊಡೋ ಕ್ವಾಲಿಟಿ ತುಂಬ ಪ್ರೀಮಿಯಮ್ ಆಗಿದೆ.
ಕಾರ್ಸ್ಗಳು ಕೂಡ ತುಂಬ ಪ್ರೀಮಿಯಮ್ ಆಗಿ ಮೇಂಟೈನ್ ಆಗಿರ್ತಕ್ಕಂಥ ವೆಹಿಕಲ್ಗಳೇ ಸಿಗುತ್ತೆ ಅಂತಲೇ ಹೇಳ್ಬೋದು. ಇವತ್ತೇನೋ ಗೊತ್ತಿಲ್ಲ, ಮಳೆ ಬರ್ತಾ ಇದೆ, ಒಳ್ಳೆ ಶಕುನ ಅಂತಲೇ ಹೇಳ್ಬೋದು. ಒಂದ್ಸಲ ವಿಸಿಟ್ ಮಾಡಿ ಮಿಸ್ಟರ್ ಕಾರ್ಸ್ ಅಂತ. ಈಗ ಶೋರೂಮ್ ಎಲ್ಲಿ ಬರುತ್ತೆ ಸರ್ ನಿಮ್ಮದು? ಸರ್ ನಮ್ಮದು ಅತ್ತಿಪಲ್ಲಿನೆಲ್ಲ ಎಕ್ಸಾಕ್ಟ್ ಬರೋದು. ನೀವು ಗೂಗಲಲ್ಲಿ ಮಿಸ್ಟರ್ ಕಾರ್ಸ್ ಹಾಕಿದ್ರೆ ಆಟೋಮೆಟಿಕ್ ಬಂದ್ಬಿಡುತ್ತೆ. ನೀವು ಅತ್ತಿಪಲ್ಲಿ ಟು ಸರ್ಜಾಪುರ ನೋಡಿ, ಫ್ಯಾಮಿಲಿ ಬಿಗ್ ಮಾರ್ಟ್ ಆಪೋಸಿಟ್ನಲ್ಲಿ ನಮ್ಮ ಕಾರ್ ಶೋರೂಮ್ ಬರುತ್ತೆ. ಓಕೆ, ಡಿಸ್ಕ್ರಿಪ್ಷನ್ನಲ್ಲಿ ಕಾಂಟ್ಯಾಕ್ಟ್ ನಂಬರು, ಲೊಕೇಶನ್ನು ಎಲ್ಲ ಹಾಕಿರ್ತೀನಿ. ಒಂದ್ಸಲ ಬಂದು ಕಾಂಟ್ಯಾಕ್ಟ್ ಮಾಡಿ ಶಫೀರ್ ಸರ್ನ. ತುಂಬಾ ಖುಷಿ ಆಯಿತು ನನಗೆ ಇವ್ರ ಜೊತೆ ಮಾತಾಡ್ತಾ. ಇವರು ಮಾತಾಡೋ ಸ್ಲ್ಯಾಂಗ್ ಆಗಲಿ, ಇವರು ಕಾಮ್ನೆಸ್ ಆಗಲಿ ತುಂಬಾ ಇಷ್ಟ ಆಯಿತು. ಯಾಕಂದರೆ ಒಳ್ಳೆ ಜನರ ಹತ್ರ ಯಾವಾಗಲೂ ನಾವು ಬಿಸ್ನೆಸ್ ಮಾಡಬೇಕು. ಆವಾಗ ಬಿಸ್ನೆಸ್ ಏನೋ ಒಂದು ನೀವೇನು ತೊಗೊಂಡೋದ್ರು, ಪ್ರಾಡಕ್ಟ್ ತೊಗೊಂಡೋದ್ರು ಅದು ಒಳ್ಳೆ ಬೆಲೆ ಬಾಳುತ್ತೆ. ಅಂದರೆ ಅದೇ ಥರ ಇರುತ್ತೆ ಅದರದ್ದು ಕ್ವಾಲಿಟಿ ಅಂತಲೇ ಹೇಳ್ಬೋದು. ಒಂದ್ಸಲ ಬಂದು ವಿಸಿಟ್ ಮಾಡಿ ಮಿಸ್ಟರ್ ಕಾರ್ಸ್, ಅತ್ತಿಬೆಲೆ. ಓಕೆ, ಥ್ಯಾಂಕ್ ಯು ಸೊ ಮಚ್ ಸರ್, ಒಳ್ಳೆಯದಾಗಲಿ ಸರ್. ಸರ್ ಒಂದು ತಾರ್ ಇದೆಯಲ್ಲ ಸರ್, ಇದ್ರ ಬಗ್ಗೆ ಡೀಟೇಲ್ಸ್ ಇದೆ ಸರ್? ಸರ್ ಇದು 2024 ಗಾಡಿ ಇದು. ಹಾಟ್ ಟಾಪ್ ಬರೋದು, ಟಾಪ್ ಎಂಡ್ ಗಾಡಿ ಇದು, 4x4 ಬರೋದು. ಓಕೆ, ಬರೀ 3,000 ಓಡಿದೆ ಇದು. ಜಸ್ಟ್ 3,000 ಓಡಿದೆ ಇದು? 3,000 ಓಡಿದೆ. ಮ್ಯಾನುವಲ್ ವೇರಿಯಂಟ್ ಇದು. ಓಕೆ, ಮಾಡೆಲ್ ಗಾಡಿ ಬ್ರ್ಯಾಂಡ್ ನ್ಯೂ ಕಂಡೀಷನ್ ಇದೆ. ನೀವು ನೋಡ್ಬೋದು, ಗಾಡಿ ನೋಡ್ಬೋದು. ಗಾಡಿ ಬಾಡಿ ಲೈನ್ ಎಲ್ಲ ನೋಡಿ ನೀವು, ಬ್ರ್ಯಾಂಡ್ ನ್ಯೂ ಬಟನ್ಸ್ ಎಲ್ಲ ಬರುತ್ತೆ, MRF ಟೈರ್ ಇದೆ, ಮ್ಯಾಗ್ವಿಲ್ ಎಲ್ಲ ಬರುತ್ತೆ. ಯಾಕಂದ್ರೆ ಟಾಪ್ ಎಂಡ್ ಮಾಡಲಾಗಿರುತ್ತೆ. ಬಾಡಿ ಲೈನಲ್ಲಿ ಸಿಂಗಲ್ ಸ್ಕ್ರಾಚ್ ಕಾಣ್ಲಿಕ್ಕೆ ಸಿಗಲ್ಲ, ಅಷ್ಟು ಚೆನ್ನಾಗಿ ಮೇಂಟೈನ್ ಆಗಿರ್ತಕ್ಕಂಥ ವೆಹಿಕಲ್. ಜಸ್ಟ್ 3,000 ಓಡಿದೆ ಅಂದರೆ ಇನ್ನು ಯಾವ ಥರ ಯೂಸ್ ಆಗಿರಬೇಡ. ನೋಡಿ, ಡ್ಯುಯಲ್ ಏರ್ ಬ್ಯಾಗ್ ಎಲ್ಲ ಬರುತ್ತೆ, ಕಂಪನಿ ಫಿಟೆಡ್ ಏನೇನು ಬರುತ್ತೆ ಎಲ್ಲವೂ ಹಾಗೆ ಇದೆ, ಏನು ಚೇಂಜಸ್ ಏನೂ ಇಲ್ಲ. ಸ್ಟಾಕ್ ಕಂಡೀಷನಲ್ಲಿ ಇರ್ತಕ್ಕಂಥ ತಾರ್ ಅಂತಲೇ ಹೇಳ್ಬೋದು. ಏನು ಹೇಳ್ತೀರಾ ಸರ್ ಪ್ರೈಸ್ ಇದಕ್ಕೆ? ಮುಂದೆ ಬನ್ನಿ ಸರ್. ಸರ್ ಈ ಗಾಡಿ ಹೊಸ ಗಾಡಿ ಆಲ್ಮೋಸ್ಟ್ ಒಂದು 1950 ಬರ್ತಾ ಇದೆ. ನಮ್ಮ ಆಸ್ಕಿಂಗ್ ಪ್ರೈಸ್ 16 lakhs ಇದೆ. ನಿಮ್ಮ ಚಾನಲ್ ಕಡೆಯಿಂದ ಬಂದರೆ ಒಂದು 1575 ಮಾಡ್ಕೊಡ್ತೀವಿ. 15,75,000 ಆಗುತ್ತೆ. ಪ್ರೊಫೈಲ್ ಚೆನ್ನಾಗಿದ್ರೆ 0 ಡೌನ್ ಪೇಮೆಂಟ್ ಮಾಡ್ಬೋದು. 0 ಡೌನ್ ಪೇಮೆಂಟ್ ಆಗುತ್ತಾ? ಆ ಪ್ರೊಫೈಲ್ ಚೆನ್ನಾಗಿರ್ಬೇಕು, ಕಸ್ಟಮರ್ ಪ್ರೊಫೈಲ್ ಚೆನ್ನಾಗಿರಬೇಕು, ಇನ್ಕಮ್ ಪ್ರೂಫ್ ITR ಇದ್ರೆ 0 ಡೌನ್ ಪೇಮೆಂಟ್ ಮಾಡ್ಕೊಡ್ಬೋದು ಸರ್. ಓಕೆ, ಆಲ್ಮೋಸ್ಟ್ ಲೈಕ್ ನಿಮಗೆ 3,000 ನೋಡಿದೆ, ಬ್ರ್ಯಾಂಡ್ ನ್ಯೂ ಕಂಡೀಷನ್ ಅಂತಲೇ ಹೇಳ್ಬೋದು. ಒಂದು 4-5 ಲಕ್ಷ ಡಿಫ್ರೆನ್ಸಲ್ಲಿ ಸಿಗ್ತಾ ಇದೆ. ಬೇರೆ 3,000 ಗಾಡಿ ಅಂದರೆ ನಿಮಗೆ ಮಾರ್ಕೆಟ್ನಲ್ಲಿ ಇಲ್ಲ. ಮಾರ್ಕೆಟ್ 23 ಗಾಡಿನ 15 ಲಕ್ಷ ಹೇಳ್ತಾರೆ. ನಮ್ದು 24 ಗಾಡಿನೇ 1575 ಕೊಡ್ತೀನಿ. 1575. ಇನ್ನೊಂದು ಚೂರು ಹೆಚ್ಚು ಕಡಿಮೆ ಮಾಡ್ತೀರಾ? ಆನ್ ಟೈಮ್ 1550 ಮಾಡ್ಕೊಡ್ತೀನಿ ಸರ್. ಎಷ್ಟು ಸರ್? 1550 ಮಾಡ್ಕೊಡ್ತೀನಿ. 15,50,000 ಆಗುತ್ತೆ. 2024 ಮಾಡಲು ಜಸ್ಟ್ 3,000 ಓಡಿದೆ ಅಷ್ಟೇ ಇದು ತಾರು. ಹಾಗೆ ನೆಕ್ಸ್ಟು ಒಂದು ಈಕೋ ಇದೆ, ಈಕೋ ಬಗ್ಗೆ ಹೇಳಿ ಸರ್. 21 ಮಾಡಲ್ ಸರ್, 21,000 ಓಡಿದೆ. ಜಸ್ಟ್ 21,000 ಓಡಿದ್ಯಾ? ನಮ್ಮ ಹತ್ರ ಎಲ್ಲ ಬರೋದು ಎಲ್ಲ ಸಿಂಗಲ್ ಓನರ್ ಗಾಡೀಸು, ಒಂದು 50,000 ಒಳಗಡೆ ಗಾಡಿನೇ ಬರುತ್ತೆ. ಓಕೆ, ನಾವು 1 ಲಕ್ಷ ಮೇಲೆ ಓಡಿದ ಗಾಡಿ ನಾವು ಮಾರಕ್ಕೆ ಹೋಗಲ್ಲ. ನಮ್ದೆಲ್ಲ ಜೆನ್ಯೂನ್ ಗಾಡೀಸು, ಅನ್ಟಚ್ ಪೀಸು, ಬಂಪರ್ ಟು ಬಂಪರ್ ಒರಿಜಿನಲ್ ಪೇಂಟ್ ಇರುತ್ತೆ. ಓಕೆ, ಯಾವುದೇ ಒಂದು ಬ್ಯಾನರ್ ರಿಪ್ಲೇಸ್ಮೆಂಟ್ ಮಾಡಿದ್ರು ಆ ಗಾಡಿ ನಾವು ತರಿಸಲ್ಲ. ನಮ್ಮ ಹತ್ರ ಕ್ವಾಲಿಟಿ ಗಾಡಿ ಸಿಗುತ್ತೆ, ಚೀಪೆಸ್ಟ್ ಗಾಡಿ ನಮ್ಮ ಹತ್ರ ಸಿಗಲ್ಲ. ಓಕೆ, ಚೀಪ್ ಪ್ರೈಸ್ ಸಿಗಲ್ಲ. ಜಸ್ಟ್ ಬಿಕಾಸ್ ಇದೆಲ್ಲ ಮಾಡೆಲ್ ಗಾಡಿಗಳಿರ್ತವೆ, ಎಲ್ಲ ಲೋನ್ ಆಗಿರ್ತಕ್ಕಂಥ ವೆಹಿಕಲ್ಗಳೇ ಜಾಸ್ತಿ ಇರುತ್ತೆ. ಹಾಗೆ ಕಡಿಮೆ ಓಡಿರೋ ವೆಹಿಕಲ್ಲೇ ಜಾಸ್ತಿ ಇದೆ ಅಂತಲೇ ಹೇಳ್ಬೋದು. ಅದರಲ್ಲೂ ನೋಡಿ, ಇದು 21,000 ಕಿಲೋಮೀಟರ್ ಅಷ್ಟೇ ಓಡಿದೆ. ಸಿಂಗಲ್ ಓನರ್, 2020 ಮಾಡಲ್ ಆಗಿರುತ್ತೆ. ಕರ್ನಾಟಕ 2021 ಮಾಡಲ್ ಆಗಿರುತ್ತೆ. ಬ್ರ್ಯಾಂಡ್ ನ್ಯೂ ಟೈಪ್ ಪ್ರೊಫೈಲ್ ಎಲ್ಲ ತುಂಬಾ ಚೆನ್ನಾಗಿದೆ. ಬಾಡಿ ಲೈನ್ ನೋಡಿ ಚೆನ್ನಾಗಿದೆ. ಇವರ ಹೇಳೋ ಥರ ಜಸ್ಟ್ ಒಂದು ಬಾನೆಟ್ ರಿಪ್ಲೇಸ್ ಆಗಿದ್ರು ತೊಗೊಂಬರಲ್ಲ, ಅಂಥ ಗಾಡಿಗಳು ಮಾತ್ರ ಸಿಗುತ್ತೆ. AC ಎಲ್ಲ ಬರುತ್ತಲ್ಲ ಸರ್ ಇದರಲ್ಲಿ? ಲೆದರ್ ಸೀಟ್ಸ್ ಎಲ್ಲ ಇದೆ. ಲೆದರ್ ಸೀಟ್ಸ್ ಬರುತ್ತೆ ಸರ್ ಇದು. ಓಕೆ, AC ಬರುತ್ತಲ್ವಾ? AC ಬರಲ್ಲ ಸರ್, AC ಬರಲ್ವಾ? ಓಕೆ, ಏನು ಪ್ರೈಸ್ ಹೇಳ್ತೀರಾ ಸರ್ ಇದು 2021 ಮಾಡಲ್? ಮುಂದೆ ಇದು ಹೊಸ ಗಾಡಿ 7.5 ಲಕ್ಷ ಬರ್ತಾ ಇದೆ, 7,40,000 ಬರ್ತಾ ಇದೆ. ನಮ್ಮ ಆಸ್ಕಿಂಗ್ ಪ್ರೈಸ್ ಬಂದ್ಬಿಟ್ಟು 5,15,000 ಇದೆ. ನಿಮ್ಮ ಚಾನಲ್ ಕಡೆ ನಂತರ 4,75 ಮಾಡ್ಕೊಡ್ತೀನಿ. 4,75,000 ಆಗುತ್ತೆ. ಅದರಲ್ಲೂ 2020 ಮಾಡಲು ಸಿಂಗಲ್ ಓನರ್, 21,000 ಕಿಲೋಮೀಟರ್ ಅಷ್ಟೇ ಓಡಿರ್ತಕ್ಕಂಥ ವೆಹಿಕಲ್. ನೋಡಿ, ಒಳ್ಳೆ ಪ್ರೈಸ್ಗಿದೆ. ಆಸ್ಕಿಂಗ್ ಪ್ರೈಸ್ ಜಾಸ್ತಿ ಹಾಕಿದ್ರೆ ನೋಡ್ಬೋದು. 4,75,000 ಆಗುತ್ತೆ ಅಂತ ಹೇಳಿ 475 ಮಾಡ್ಕೊಡ್ತೀನಿ. 475 ಆಗುತ್ತೆ. ಹಾಗೆ ಸ್ವಿಫ್ಟ್ ಆಪಲ್ ಶೇಪ್ ಇದೆಯಲ್ಲ ಸರ್? ಹೌದು ಸರ್, ನ್ಯೂ ಶೇಪ್ ಇದು. ಇದನ್ನು ಕಡಿಮೆ ಓಡಿದೆ, ಬರೀ 30,000 ಏನೋ 45,000 ಓಡಿದೆ. 2019 ಮಾಡಲ್ ಇದು. 19 ಮಾಡಲು. ಓಕೆ, ಸಿಂಗಲ್ ಓನರ್ ಇದೆ ಗಾಡಿ. ಸೀಟ್ ಕವರ್ಸ್ ಎಲ್ಲ ಹಾಕಿದ್ದಾರೆ. ಜಸ್ಟ್ ಸಿಂಗಲ್ ಓನರ್ ನೋಡಿ. LED ಲೈಟ್ಸ್ ಎಲ್ಲ ಹಾಕಿದ್ದಾರೆ. ಓಕೆ, LED ಲೈಟ್ಸ್ ಎಲ್ಲ ಇದೆ ಅಂತೆ. ಹಾಗೆ ಕಂಪನಿ ಫಿಟೆಡ್ ಎಲ್ಲವೂ ಬಂದ್ಬಿಡುತ್ತೆ ನಿಮಗೆ. ಆಫ್ಟರ್ ಮಾರ್ಕೆಟ್ ಸೀಟ್ ಕವರ್ಸ್ ಹಾಕ್ಕೊಂಡಿದ್ದಾರೆ ಕಸ್ಟಮರು. ಆಮೇಲೆ AC ಎಲ್ಲ ಬರುತ್ತೆ, ಸ್ಟೇರಿಂಗ್ ಮೌಂಟ್ ಕಂಟ್ರೋಲ್ಸ್ ಎಲ್ಲ ಬರುತ್ತೆ, ಎಲ್ಲವೂ ಚೆನ್ನಾಗಿದೆ. ಡ್ಯುಯಲ್ ಏರ್ ಬ್ಯಾಗ್ ಎಲ್ಲ ಬರ್ತಕ್ಕಂಥ ವೆಹಿಕಲ್ಲು. ಅದರಲ್ಲೂ ಸ್ವಿಫ್ಟು ಯಾವ ಮಾಡಲು? 19 ಮಾಡಲು, 45,000 ಅಷ್ಟೇ ಓಡಿದೆ. ಸಿಂಗಲ್ ಓನರ್. ಪ್ರೈಸ್ ಏನು ಹೇಳ್ತೀರಾ ಸರ್? ಸರ್ ಇದು 6.5 ನಾವು ಹೇಳ್ತಾ ಇದ್ದೀವಿ. ನಿಮ್ಮ ಚಾನಲ್ ಕಡೆ ಬಂದು ಒಂದು 6 ಲಕ್ಷ ಮಾಡ್ಕೊಡ್ತೀವಿ ಸರ್. 6 ಲಕ್ಷಕ್ಕಾಗುತ್ತಾ? ಅದರಲ್ಲೂ 19 ಮಾಡಲ್, 45,000 ಸಿಂಗಲ್ ಓನರ್ ಓಡಿದೆ ನೋಡಿ ಗಾಡಿ. ಅದು ಸ್ವಿಫ್ಟ್ ರೆಡ್ ಕಲರಲ್ಲಿ ಇದೆ. ತುಂಬ ಯಾವುದೇ ಗಾಡಿ ನೋಡಿ, ಎಲ್ಲ ಬ್ಯಾಂಕ್ಸು ನಮ್ಮ ಟೈಪ್ ಇದೆ. ಎಲ್ಲ ಬ್ಯಾಂಕ್ಸ್ ಒಳಗೆ ಲೋನ್ ಮಾಡ್ಕೊಡ್ತೀವಿ. ಪ್ರೊಫೈಲ್ ಚೆನ್ನಾಗಿದ್ರೆ ಸಾಕು. ಕಸ್ಟಮರ್ ಸಿಬಿಲ್ ಕಡಿಮೆ ಇದೆ ಸರ್, ಲೋನ್ ಮಾಡ್ಕೊಡಿ ಅಂತ ಕೇಳ್ತಾರೆ. ಸಿಬಿಲ್ ಕಡಿಮೆ ಇದ್ರೆ ನಮ್ಮ ಕಡೆ ಲೋನ್ ಮಾಡೋಕ್ಕಾಗಲ್ಲ. ಸಿಬಿಲ್ ಚೆನ್ನಾಗಿದ್ರೆ ನಾವು 100% ಲೋನ್ ಮಾಡ್ಕೊಡ್ತೀವಿ. ಓಕೆ, ಪ್ರೊಫೈಲ್ ಚೆನ್ನಾಗಿದ್ರೆ ಸಾಕು. ನಮ್ಮ ಸೇಲ್ಸ್ ಟೀಮ್ ಇದ್ದಾರೆ, ಇಬ್ಬರು ಇದ್ದಾರೆ, ಮಾಡಿಸ್ಕೊಡ್ತಾರೆ. ಕಾಲ್ ಮಾಡೋಕ್ಕೆ ಹೇಳಿ, ಅವರೇ ಎಲ್ಲ ನಿಮ್ಗೆ ಸಪೋರ್ಟ್ ಮಾಡ್ತಾರೆ. ಹೌದು, ಯಾವುದೇ ಬ್ಯಾಂಕಿಗೆ ಹೋದರೂ ನಿಮಗೆ ಸಿಬಿಲ್ ಇಲ್ಲದೆ ಯಾವುದೇ ಥರ ಲೋನ್ ಆಗಲ್ಲ. ಲೋನ್ ಆಗುತ್ತೆ ಅಂತ ಕರೆಸ್ಕೊಂಡು ಆಮೇಲೆ ಲೋನ್ ಆಗಲ್ಲ. ಸೊ ಬೇಡ. ಸೊ ಆಗೋ ಥರ ಇದ್ರೆ ಮಾತ್ರ ತೊಗೊಳ್ಳೋಣ. ಹಾಗೆ ನಮ್ಮ ಹತ್ರ ಒಂದು ಪೋಲೋ ಇದೆ, ಜರ್ಮನ್ ರೆಡ್ ಕಲರ್. ಹೇಳಿ ಸರ್. 2018 ಮಾಡಲ್ ಇದು, ಕಂಫರ್ಟ್ ಲೈನ್ ಇದು.
ಗಾಡಿ ಬರೀ ಸಿಂಗಲ್ ಓನರ್ ಇದೆ, 79,000 ಓಡಿದೆ. 79,000. ಗಾಡಿಲಿ ಒಂದು ಡೆಂಟು ಸ್ಕ್ರಾಚು ರೀಪೇಂಟ್ ಆ ಥರ ಏನೂ ಇಲ್ಲ, ಜೆನ್ಯೂನ್ ಗಾಡಿ ಇದು. ಓಕೆ, ಜೆನ್ಯೂನ್ ಗಾಡಿ ನೋಡ್ಬೋದು. ಬಾಡಿ ಲೈನ್ ಯಾವ ಥರ ಇದೆ ಅಂತ. ಪ್ಯೂರ್ ಕರ್ನಾಟಕ ರಿಜಿಸ್ಟ್ರೇಷನ್ ವೆಹಿಕಲ್ ಇದಾಗಿರುತ್ತೆ. ಬ್ರ್ಯಾಂಡ್ ನ್ಯೂ ಟೈರ್ ಪ್ರೊಫೈಲ್ ಎಲ್ಲ ಇದೆ. ಇಂಟೀರಿಯರಲ್ಲಿ ಲೆದರ್ ಸೀಟ್ಸ್ ಎಲ್ಲ ಬರುತ್ತೆ ನಿಮಗೆ. ಕಂಪನಿ ಫಿಟೆಡ್ ಮ್ಯೂಸಿಕ್ ಸಿಸ್ಟಮ್ ಬರುತ್ತೆ. ಸ್ಟೇರಿಂಗ್ ಎಲ್ಲ ಬಂದ್ಬಿಟ್ಟು ಡಿ ಕಟ್ಟಲ್ಲಿ ಬರುತ್ತೆ. ಡ್ಯೂಯಲ್ ಏರ್ ಬ್ಯಾಗ್ ಎಲ್ಲ ಬರುತ್ತೆ. ಲೆದರ್ ಸೀಟ್ಸ್ ಎಲ್ಲ ಪ್ರೀಮಿಯಮ್ ಆಗಿದೆ. ಎಲ್ಲೂ ಕೂಡ ವೇರಿಯಂಟ್ ಆಗಿಲ್ಲ. ಓವರಾಲ್ ಬಾಡಿ ಲೈನಲ್ಲಿ ಸಿಂಗಲ್ ಸ್ಕ್ರಾಚ್ ನೋಡಲಿಕ್ಕೆ ಸಿಗೋದಿಲ್ಲ ಅಂತ ವೆಹಿಕಲ್ ಮೇಂಟೈನ್ ಆಗಿರತಕ್ಕಂಥ ವೆಹಿಕಲ್. 4 ಬ್ರ್ಯಾಂಡ್ ನ್ಯೂ ಟೈರ್ಸ್ ಇದೆ ಸರ್. ಹೌದು, 4 ಬ್ರ್ಯಾಂಡ್ ನ್ಯೂ ಟೈರ್ಸ್ ಇದೆ. ಏನು ಪ್ರೈಸ್ ಹೇಳ್ತೀರಾ ಸರ್? ಸರ್ 695 ಹೇಳ್ತಾ ಇದೀವಿ. ನಿಮ್ಮ ಚಾನಲ್ ಕಡೆ ಬಂದು 650 ಮಾಡ್ಕೊಡ್ತೀವಿ ಸರ್. 6,50,000 ರೂಪಾಯಿಗೆ ಆಗುತ್ತೆ. ಅದರಲ್ಲೂ ನಿಮಗೆ 18 ಮಾಡಲ್ ವೆಹಿಕಲ್ 79,000 ಓಡಿರ್ತಕ್ಕಂಥ ಸಿಂಗಲ್ ಓನರ್ ವೆಹಿಕಲ್ ಸಿಗುತ್ತೆ. ಪೋಲೋ ಸಿಗುತ್ತೆ ನಿಮಗೆ. ಲೋನ್ ಬೇಕು ಅಂದರೆ ಲೋನು ಕೂಡ ಆಗ್ಬಿಡುತ್ತೆ ಈ ಗಾಡಿಗೆ. ಹಾಗೆ ನೆಕ್ಸ್ಟ್ ಒಂದು ಸ್ವಿಫ್ಟ್ ಇದೆಯಲ್ಲ ಸರ್? ಸರ್ 2014 ಮಾಡಲ್. ಇದು ಬರೀ 30,000 ಓಡಿದೆ. ಜಸ್ಟ್ 30,000 ಓಡಿದೆ. ಇದು ಅಪ್ ಟು ಡೇಟ್ ಶೋರೂಮ್ ಹಿಸ್ಟ್ರಿ ಇದೆ. ಯಾವುದೇ ಗಾಡಿ ನೋಡಿ, ಇಲ್ಲಿ ಏನು ಕಿಲೋಮೀಟರ್ ಹೇಳ್ತೀವಿ ಆ ಕಿಲೋಮೀಟರ್ ಗ್ಯಾರಂಟಿ ಇರುತ್ತೆ. ಕಿಲೋಮೀಟರ್ ಯಾವುದೇ ಶೋರೂಮ್ ನೀವು ಹೋಗ್ಬಿಟ್ಟು ಚೆಕ್ ಮಾಡ್ಕೋಬಹುದು. ನೀವು ಇಲ್ಲಿ ಬನ್ನಿ, ನಮ್ಮ ಡ್ರೈವರ್ ಇದ್ದಾರೆ, ಕರ್ಕೊಂಡು ಹೋಗ್ತಾರೆ. ಯಾವ ಶೋರೂಮ್ ಬೇಕೋ ಗಾಡಿ ಚೆಕ್ ಮಾಡ್ಕೊಳ್ಳಿ, ಆಮೇಲೆ ಆರಾಮಾಗಿ ತಗೊಂಡು ಹೋಗ್ಬೋದು. ಓಕೆ, ಶೋರೂಮಲ್ಲಿ ನೀವು ಜೆನ್ಯೂನ್ ಆಗಿರುತ್ತೆ. ಶೋರೂಮಲ್ಲಿ ಹೋಗಿ ಚೆಕ್ ಮಾಡಿದ್ರು ಅದೇ ಕಂಡೀಷನಲ್ಲಿ ಗಾಡಿ ಇರ್ತಕ್ಕಂಥ ವೆಹಿಕಲ್ ಅಂತಲೇ ಹೇಳ್ಬೋದು. ಇವರೆಲ್ಲ ಟ್ರಾನ್ಸ್ಪರೆಂಟ್ ಆಗಿರ್ತಾರೆ. ನಿಮಗೆ ಏನೇ ಡೀಟೇಲ್ಸ್ ಬೇಕಾದರೂ ಕೊಡ್ತಾರೆ. ಆಮೇಲೆ ನೀವು ಶೋರೂಮಲ್ಲಿ ತೋರಿಸೋದಾದರೆ ತೋರಿಸ್ಕೋಬೋದು. ಜಸ್ಟ್ 30,000 ಓಡಿದೆ. ಸಿಂಗಲ್ ಓನರ್ ವೆಹಿಕಲ್ ಆಗಿರುತ್ತೆ. 14 ಮಾಡಲ್ ಆಗಿರುತ್ತೆ. ಇದು ಕೂಡ ಬಾಡಿ ಲೈನ್ ತುಂಬ ಚೆನ್ನಾಗಿ ಮೇಂಟೈನ್ ಆಗಿದೆ ಅಂತಲೇ ಹೇಳ್ಬೋದು. ಸೋನಿ ಸಿಸ್ಟಮ್ ಎಲ್ಲ ಬರುತ್ತೆ. ಲೆದರ್ ಸೀಟ್ಸ್ ಎಲ್ಲ ಪ್ರೀಮಿಯಮ್ ಆಗಿದೆ ನೋಡ್ಬೋದು. ಎಲ್ಲೂ ಕೂಡ ವೇರಿಯಂಟ್ ಆಗಿಲ್ಲ. ಲೆದರ್ ಸೀಟ್ಸ್ ಎಲ್ಲ ತುಂಬಾ ಚೆನ್ನಾಗಿ ಮೇಂಟೈನ್ ಆಗಿರ್ತಕ್ಕಂಥ ವೆಹಿಕಲ್. 14 ಮಾಡಲು. ನಿಮಗೆ ಲೋನ್ ಬೇಕಂದ್ರೆ ಲೋನು ಕೂಡ ಟ್ರೈ ಮಾಡ್ಬೋದು ಈಗ ಅಲ್ವಾ? ಆಗುತ್ತಲ್ವಾ? ಲೋನ್ ಆಗುತ್ತೆ ಸರ್. ಆಗುತ್ತೆ. ಏನು ಪ್ರೈಸ್ ಹೇಳ್ತೀರಾ ಸರ್ ಇದಕ್ಕೆ? ಸರ್ ಇದು ನಮ್ಮದು ಕೋಟಿಂಗ್ ಪ್ರೈಸ್ 4,75,000 ಇದೆ. ಓಕೆ, 4.5 ಮಾಡ್ಕೊಡ್ಬೋದು ಸರ್. 4.5 ಲಕ್ಷಕ್ಕೆ ಆಗುತ್ತಾ ಇದು? ಯಾಕಂದ್ರೆ ಇದು ಕಡಿಮೆ ಓಡಿದೆ. ಕಡಿಮೆ ನಾವು ಜಾಸ್ತಿ ನೆಗೋಷಿಯಬಲ್ ಮಾಡೋಕ್ಕೆ ಆಗಲ್ಲ. 4.5 ಲಕ್ಷಕ್ಕೆ ಮಾಡ್ಕೊಂಡು ಬರ್ ಗಾಡಿ ಜೆನ್ಯೂನ್ ಇದೆ. ಅನ್ಟಚ್ ಪೀಸು ಯಾವುದು ರೀಪೇಂಟಿಂಗ್ ಆ ಥರ ಆಕ್ಸಿಡೆಂಟ್ ಹಿಸ್ಟ್ರಿ ಏನೂ ಇಲ್ಲ, ಜೆನ್ಯೂನ್ ಇದೆ. ಓಕೆ ನೋಡಿ ಸರ್. ಸೊ ಓಕೆ, ಜಸ್ಟ್ 30,000 ಓಡಿದೆ. ಇದು 14 ಮಾಡಲ್. ಲೋನ್ ಬೇಕಂದ್ರೆ ಲೋನು ಆಗಿಬಿಡುತ್ತೆ. ಪೆಟ್ರೋಲ್ ವೇರಿಯಂಟ್ ಆಗಿರುತ್ತೆ. ಗಾಡಿ ಜೆನ್ಯೂನ್ ಕಂಡೀಷನಲ್ಲಿದೆ. 4.5 ಲಕ್ಷಕ್ಕೆ ಫೈನಲ್ ಆಗಿದೆ, ಸಿಂಗಲ್ ಓನರು. ಓಕೆ, ನೆಕ್ಸ್ಟ್ ಒಂದು ಡಾಟಾ ಗ್ಲಾನ್ಸ್ ಇದೆ. ಇದು 2019 ಮಾಡಲ್ 20 ರಿಜಿಸ್ಟರ್ಡ್ ಗಾಡಿ ಇದು. ಓಕೆ, ಅವರು ಕಸ್ಟಮರ್ ಬಂದು ಫಸ್ಟ್ ಕಂಪನಿ ಓನರು, ನೆಕ್ಸ್ಟ್ ಅವ್ರು ಇಂಡಿವಿಜುವಲ್ ಮಾಡಿದ್ದಾರೆ. ಓಕೆ, ಬರೀ 36,000 ಓಡಿದೆ ಸರ್. ಜಸ್ಟ್ 36,000 ಓಡಿರ್ತಕ್ಕಂಥ ಟೊಯೋಟಾ ಗ್ಲಾನ್ಸಾ ನೋಡಿ. ಕಂಪನಿಯಿಂದ ಕಸ್ಟಮರ್ಗಾಗಿದೆ. ಇದು ಪೆಟ್ರೋಲ್ ವೇರಿಯಂಟ್ ಆಗಿರುತ್ತೆ. ಓವರಾಲ್ ಬಾಡಿ ಲೈನ್ ಚೆನ್ನಾಗಿದೆ. ಹಾಗೆ ಇದು ಆಲ್ಫಾ ವೇರಿಯಂಟ್ ಥರ ಬರುತ್ತೆ. ಟಾಪ್ ಎಂಡ್ ವಿ ವೇರಿಯಂಟ್ ಬರುತ್ತೆ. ಓಕೆ, ಬ್ರ್ಯಾಂಡ್ ನ್ಯೂ ಟೈರ್ ಪ್ರೊಫೈಲ್ ಇದೆ. ಮ್ಯಾಗ್ವಿಲ್ ಬರುತ್ತೆ. ಡೈಮಂಡ್ ಕಟ್ ಫಿನಿಶು. ಓವರಾಲ್ ಬಾಡಿ ಲೈನ್ ನೋಡ್ಬೋದು. ಇದು ಕೂಡ ವೆಲ್ ಮೇಂಟೈನ್ ಆಗಿದೆ ಅಂತಲೇ ಹೇಳ್ಬೋದು. ಎಲ್ಲೂ ಸಿಂಗಲ್ ಸ್ಟಾರ್ಚ್ ಸಿಗೋದಿಲ್ಲ. ಟಾಪ್ ಎಂಡ್ ಆಗಿರೋದ್ರಿಂದ ನಿಮಗೆ ಟಚ್ ಸ್ಕ್ರೀನ್ ಸಿಸ್ಟಮ್ ಬರುತ್ತೆ. ಸ್ಟೇರಿಂಗ್ ಮೌಂಟ್ ಕಂಟ್ರೋಲ್ ಬರುತ್ತೆ. ಕುಷನ್ ಫಿನಿಶಲ್ಲಿ ಸೀಟ್ ಇದೆ. ಡ್ಯೂಯಲ್ ಏರ್ ಬ್ಯಾಗ್ ಬರುತ್ತೆ. ಪುಷ್ ಬಟನ್ ಸ್ಟಾರ್ಟ್ ಸಮೇತ ಬರ್ತಕ್ಕಂಥ ಆಟೋಮೆಟಿಕ್ ವೇರಿಯಂಟ್ ಆಗಿರುತ್ತೆ ಅಲ್ವಾ? ಆಟೋಮೆಟಿಕ್ ಸರ್ ಅದು. ಓಕೆ, ಆಟೋಮೆಟಿಕ್. ಏನು ಆಟೋಮೆಟಿಕ್ ಇದ್ರೆ ನಿಮ್ಗೆ ಮೈಲೇಜ್ ನಿಮ್ಗೆ 20 ಆ ರೇಂಜ್ ಬರುತ್ತೆ. 18 to 20 ಬರುತ್ತೆ ಮೈಲೇಜು. 20ಗೆ ಏನು ಕಡಿಮೆ ಇಲ್ಲ. ಯಾಕಂದರೆ ಮಾರುತಿ ಸುಜುಕಿಯಿಂದ ಇದು ಟೊಯೋಟಾ ಆಗಿರೋದಲ್ವ? ಹೌದು ಸರ್. ಸೊ ಅದರಿಂದ ಒಳ್ಳೆ ಮೈಲೇಜ್ ಕೂಡ ಬರುತ್ತೆ ನಿಮಗೆ. 36,000 ಅಷ್ಟೇ ಓಡಿದೆ. ಏನು ಪ್ರೈಸ್ ಹೇಳ್ತೀರಾ ಸರ್? ಸರ್ ಇದು 7 lakhs ಹೇಳ್ತಾ ಇದೀವಿ ಸರ್. 7 lakhs. ನಿಮ್ಮ ಚಾನಲ್ ಕಡೆ ಬಂದರೆ 675 ಮಾಡ್ಕೊಡ್ತೀವಿ ಸರ್. 6,75,000 ಆಗುತ್ತಾ? 6,75,000 ಅದರಲ್ಲೂ 2020 ಮಾಡಲ್ ಆಗುತ್ತೆ. ಟೊಯೋಟಾ ಗ್ಲಾನ್ಸಾ ಆಗುತ್ತೆ ನೋಡಿ. ಹೊಸ ಗಾಡಿ 12.5 ಲಕ್ಷ ಇದೆ. 12.5 ಲಕ್ಷ ಗಾಡಿ. ಇವತ್ತು ವಿ ವೇರಿಯಂಟ್ 12.5 ಲಕ್ಷ ಇದೆ ಸರ್. ಓಕೆ, ವಿ ವೇರಿಯಂಟ್ ನೋಡಿ 12.5 ಲಕ್ಷ ಗಾಡಿನ ನಿಮಗೆ ಜಸ್ಟ್ 6 ಲಕ್ಷಕ್ಕೆ ಕೊಡ್ತಾ ಇರ್ತಕ್ಕಂಥದ್ದು ಅಲ್ವಾ? ಹಾಗೆ ನೆಕ್ಸ್ಟ್ ಒಂದು ಚಿಕ್ಕ ಗಾಡಿ ಇದೆಯಲ್ಲ ಸರ್? 2019 ಸರ್. ತುಂಬಾ ಜನ ಕೇಳ್ತಾರೆ ಒಂದು ಚಿಕ್ಕ ಗಾಡಿ ಬೇಕು, ಫ್ಯಾಮಿಲಿ ಗಾಡಿ ಬೇಕು, ಅದನ್ನು ಜಾಸ್ತಿ ಲೋನ್ ಆಗಬೇಕಂತ ಕೇಳ್ತಾರೆ. ಓಕೆ, ಈ ಗಾಡಿ ಬಂದ್ಬಿಟ್ಟು 2019 ಮಾಡಲ್ ಬರೀ 49,000 ಓಡಿದೆ. ಜಸ್ಟ್ 49,000 ಓಡಿದೆ ಇದು. ಹೌದು. ಇದು ಸೀಟ್ ಕವರ್ಸ್ ಎಲ್ಲ ಕ್ಲಿಯರ್ ಆಗಿ ಮೇಂಟೈನ್ ಮಾಡಿದ್ದಾರೆ. ಗಾಡಿ ಜೆನ್ಯೂನ್ ಇದೆ. ಗಾಡಿ ತುಂಬಾ ಜೆನ್ಯೂನ್ ಇದೆ. ಗೊತ್ತಾಗುತ್ತೆ. ಹೌದು, ಬಾಡಿ ಲೈನ್ ನೋಡಿದ ತಕ್ಷಣ ನಿಮಗೆ ನೋಡಿ ಯಾವ ಥರ ಇದೆ ಅಂತ. ಎಲಿಫೆಂಟ್ ಗ್ರೇ ಕಲರಲ್ಲಿ ಇದೆ. ಬಾಡಿ ಲೈನ್ ಸಿಂಗಲ್ ಸ್ಕ್ರಾಚ್ ನೋಡಿಕ್ಕೆ ಸಿಗೋದಿಲ್ಲ. ಬ್ರ್ಯಾಂಡ್ ನ್ಯೂ ಟೈರ್ ಪ್ರೊಫೈಲ್ ಇದೆ ಇದು ಕೂಡ. ಆಮೇಲೆ ಕಂಪನಿ ಫಿಟೆಡ್ ಲೆದರ್ ಸೀಟ್ಸು ಮತ್ತು ಎಲ್ಲ ಬಂದ್ಬಿಡುತ್ತೆ. ಡ್ಯೂಯಲ್ ಏರ್ ಬ್ಯಾಗ್ ಬರ್ತಕ್ಕಂಥ ವೆಹಿಕಲ್ ಇದು. ಲೆದರ್ ಸೀಟ್ಸ್ ಎಲ್ಲ ಪ್ರೀಮಿಯಮ್ ಆಗಿದೆ. ತೋರಿಸ್ಬಿಡ್ತೀನಿ. ಲೆದರ್ ಸೀಟ್ಸ್ ನೋಡಿ ತುಂಬಾ ಚೆನ್ನಾಗಿದೆ. ಎಲ್ಲೂ ಕೂಡ ವೇರಿಯಂಟ್ ಆಗಿಲ್ಲ. ಮ್ಯಾನ್ಯುವಲ್ ವೇರಿಯಂಟ್ ಆಗಿರುತ್ತೆ. ಡ್ಯೂಯಲ್ ಏರ್ ಬ್ಯಾಗ್ ಬರ್ತಕ್ಕಂಥ ಆಲ್ಟೋ ಏನು ಹೇಳ್ತೀರಾ ಸರ್ ಪ್ರೈಸು? ಸರ್ ಇವತ್ತು ಕರೆಂಟ್ ಶೇಪ್ ಇದು, ಇವಾಗ ರನ್ನಿಂಗ್ ಮಾಡಲ್ ಇದು. 4.15 ಹೇಳ್ತಾ ಇದೀವಿ. ನಿಮ್ಮ ಕಡೆಯಿಂದ ಬಂದ ಒಂದು ಬೆಸ್ಟ್ ಪ್ರೈಸ್ 365 ಮಾಡ್ಕೊಡ್ತೀವಿ ಸರ್. 3,65,000 ಆಗುತ್ತೆ ಇದು. ನೀವು ಮಾರ್ಕೆಟ್ನಲ್ಲಿ ಎಲ್ಲಿ ಬೇಕೋ ಚೆಕ್ ಮಾಡ್ಕೋಬಹುದು. ಕಾಸ್ಟ್ 24 ಸ್ಪಿನ್ನಿ ಎಲ್ಲ ಹೋದ್ರೆ ಅವ್ರು 4 ಲಕ್ಷ ಹೇಳ್ತಾರೆ. ನೀವು ಎಲ್ಲಿ ಬೇಕಂತ ನೋಡ್ಕೊಂಡು ಬನ್ನಿ. ಎಲ್ಲದಕ್ಕಿಂತ ನಮ್ಮ ಹತ್ರ ರೇಟ್ ಕಡಿಮೆ ಇರುತ್ತೆ, ಕ್ವಾಲಿಟಿ ಇರುತ್ತೆ. 3,65,000 ಹೇಳಿ. 365 ಕೊಡ್ತೀವಿ ಸರ್. ಓಕೆ, 3,65,000. ನೀವು ಯಾವುದೇ ಪ್ಲಾಟ್ಫಾರ್ಮ್ ನೋಡಿದ್ರು ಈ ಪ್ರೈಸ್ ಸಿಗಲ್ಲ ಅಂತ ಹೇಳ್ತಿದ್ದಾರೆ. 19 ಮಾಡಲು ಜಸ್ಟ್ 49,000 ಕಿಲೋಮೀಟರ್ ಸಿಂಗಲ್ ಓನರ್ ಓಡಿದೆ ಇದು. ಹಾಗೆ ನೆಕ್ಸ್ಟ್ ಇನ್ನೊಂದು ಸ್ವಿಫ್ಟ್ ಇದೆ ರೆಡ್ ಕಲರಲ್ಲಿ. ಈ ಗಾಡಿ ಕೂಡ ನೋಡೋದಕ್ಕೆ ತುಂಬಾ ಚೆನ್ನಾಗಿದೆ. ಇದು 10 ಮಾಡಲ್ ಅಂತ ಅನ್ಸಲ್ಲ, ಯಾಕಂದರೆ ಮುಂದೆ ಬರ್ದಿದ್ದಾರೆ ಇದು 10 ಮಾಡಲ್ ಅಂತ. ನೋಡಿ ಬಾಡಿ ಲೈನ್ ನೋಡಿದ್ರೆ ಸಿಂಗಲ್ ಸ್ಕ್ರಾಚ್ ಕಾಣ್ಲಿಕ್ಕೆ ಸಿಗಲ್ಲ, ಅಷ್ಟು ಚೆನ್ನಾಗಿ ಮೇಂಟೈನ್ ಆಗಿರ್ತಕ್ಕಂಥ ವೆಹಿಕಲು. ಈ ಡೂಮೆಲ್ಲ ನೋಡ್ತಾ ಇದ್ರೆ ಗೊತ್ತಾಗಿ ಹೋಗುತ್ತೆ ಯಾವ ಥರ ಇದೆ ಅಂತ. ತುಂಬ ಕ್ಲೀನ್ ಆಗಿದೆ. ಮ್ಯಾಗ್ವಿಲ್ ಎಲ್ಲ ಬರ್ತಕ್ಕಂಥ ಟಾಪ್ ಎಂಡ್ ಮಾಡಲು. ಆ ಟೈಮಲ್ಲಿ ಇದು ಟಾಪ್ ಎಂಡ್ ಮಾಡಲ್ ಆಗಿರುತ್ತೆ. JK ಟೈರ್ಸ್ ಎಲ್ಲ ಇದೆ, ಬ್ರ್ಯಾಂಡ್ ನ್ಯೂ ಟೈರ್ಸು.
ಆಮೇಲೆ ಇಂಟೀರಿಯರಲ್ಲಿ ಸ್ಟೇರಿಂಗ್ ಮೌಂಟ್ ಕಂಟ್ರೋಲ್ ಸಮೇತ ಆ ಟೈಮಲ್ಲಿ ಬರ್ತಾ ಇರ್ತಕ್ಕಂಥ ವೆಹಿಕಲ್. ಕುಷನ್ ಫಿನಿಶಲ್ಲಿ ಸೀಟ್ಸ್ ಬರುತ್ತೆ, ಲೆದರ್ ಸೀಟ್ಸ್ ಯಾವುದು ಬರೋದಿಲ್ಲ. ಓವರಾಲ್ ಬಾಡಿ ಲೈನಲ್ಲೂ ಸಿಂಗಲ್ ಸ್ಕ್ರಾಚ್ ಇಲ್ಲ. ಆಮೇಲೆ ಇಲ್ಲಿ ಯಾವುದೇ ಯಾವ ಗಾಡಿ ತೊಗೊಳ್ಳಿ ಜೆನ್ಯೂನ್ ಹಿಸ್ಟ್ರಿ ಸಮೇತ ಇರ್ತಕ್ಕಂಥದ್ದು ಮತ್ತು ಆಕ್ಸಿಡೆಂಟ್ ಫ್ರೀ ಇರ್ತಕ್ಕಂಥ ವೆಹಿಕಲ್ ಮಾತ್ರ ಇಲ್ಲಿ ಸಿಗ್ತಕ್ಕಂಥದ್ದು ಮಿಸ್ಟರ್ ಕಾರ್ಸಲ್ಲಿ. ಏನು ಪ್ರೈಸ್ ಹೇಳ್ತೀರಾ ಸರ್ ಇದಕ್ಕೆ? ಸರ್ ಇದು 2010 ZXi ಟಾಪ್ ಎಂಡ್ ಗಾಡಿ ವಿತ್ ಏರ್ ಬ್ಯಾಗ್ ಸಮೇತ ಬರುತ್ತೆ ಗಾಡಿ. ಇದು ಏರ್ ಬ್ಯಾಗ್ ಬರುತ್ತಾ? ಹೌದು, ಏರ್ ಬ್ಯಾಗ್ ಬರುತ್ತೆ. ಈ ಗಾಡಿ ಬಂದ್ಬಿಟ್ಟು ಈ ವರ್ಷ ಲಾಸ್ಟ್ ನಲ್ಲಿ ನಮ್ಗೆ FC ಎಕ್ಸ್ಪೈರ್ ಆಗ್ತಾ ಇದೆ. FC ನಾವು ಮಾಡ್ಕೊಟ್ಬಿಡ್ತೀವಿ. FC ನಾವು ಹೇಳ್ತಾ ಅಪ್ ಟು 2030 ಡಿಸೆಂಬರ್ ಗಂಟೆ FC ಬರುತ್ತೆ. ವಿತ್ FC ನಾವು ಹೇಳ್ತಾ ಇರೋದು 3 ಲಕ್ಷಕ್ಕೆ ಮಾಡ್ಕೊಡ್ತೀವಿ ಸರ್. 3 ಲಕ್ಷಕ್ಕೆ ಆಗುತ್ತೆ ಇದು ವಿತ್ FC. ನಿಮಗೆ ನೋಡಿ FC ಸಮೇತ ನಿಮಗೆ 3 ಲಕ್ಷಕ್ಕೆ ಮಾಡ್ಕೊಡ್ತಾ ಇದ್ದಾರೆ. ಅದರಲ್ಲೂ 10 ಮಾಡಲು ಸಿಂಗಲ್ ಓನರ್ ಓಡಿದ್ದಾನೆ ಇದು. ಅದರಲ್ಲೂ 60,000 ಓಡಿರ್ತಕ್ಕಂಥ ತುಂಬ ಕಡಿಮೆ ಓಡಿರ್ತಕ್ಕಂಥ ಸ್ವಿಫ್ಟ್. ಅದು ಅಪ್ ಟು ಡೇಟ್ ಶೋರೂಮ್ ಹಿಸ್ಟ್ರಿ ಇದೆ. 60,000 ಓಡಿದೆ. ಮೀಟರ್ ಟ್ಯಾಂಪರಿಂಗ್ ಇಲ್ಲ. ನೀವು ಮಾರುತಿ ಶೋರೂಮ್ ನಲ್ಲಿ ಚೆಕ್ ಮಾಡ್ಕೋಬಹುದು. ಮೆಕ್ಯಾನಿಕ್ ಇದ್ದಾರೆ, ಯಾರು ಬೇಕಾದ್ರೂ ಕರ್ಕೊಂಡು ಬಂದು ಚೆಕ್ ಮಾಡ್ಕೋಬಹುದು. ಮಾರುತಿ ಶೋರೂಮ್ ಅಲ್ಲಿ ನೀವು ಚೆಕ್ ಮಾಡ್ಕೊಂಡ್ರು ಜೆನ್ಯೂನ್ ಮೀಟರ್ ಸಮೇತ ಸಿಗ್ತಕ್ಕಂಥ ವೆಹಿಕಲ್. ನೆಕ್ಸ್ಟ್ ಇನ್ನೊಂದು ವ್ಯಾಗನರ್ ಇದೆ ಸರ್. ಈ ಗಾಡಿ ಬಂದ್ಬಿಟ್ಟು 2015 ಬೇರೆ 29,000 ಓಡಿದೆ. VXi ವೇರಿಯಂಟ್ ಇದು. ಜಸ್ಟ್ 29,000 ಓಡಿದೆ. 29,000 ಓಡಿದೆ. 4 ಪವರ್ ವಿಂಡೋಸ್ ಬರುತ್ತೆ, ಪವರ್ ಸ್ಟೇರಿಂಗ್ ಬರುತ್ತೆ, AC ಎಲ್ಲ ಬಂದ್ಬಿಡುತ್ತೆ. ಓಕೆ. ಬ್ರ್ಯಾಂಡ್ ನ್ಯೂ ಟೈರ್ ಪ್ರೊಫೈಲು, ಬಾಡಿ ಲೈನು ಕೂಡ ತುಂಬಾನೇ ಚೆನ್ನಾಗಿದೆ. ಇದು ಜಸ್ಟ್ ಸಿಂಗಲ್ ಓನರ್ ಆಗಿದೆ. ಜಸ್ಟ್ 49,000 ಕಿಲೋಮೀಟರ್ ಓಡಿರ್ತಕ್ಕಂಥ 29,000 ಓಡಿದೆ ಸರ್. 29? ಹೌದು, 29,000 ಓಡಿದೆ. ಜಸ್ಟ್ 29,000 ಓಡಿರ್ತಕ್ಕಂಥ AC ಬರ್ತಕ್ಕಂಥ ವ್ಯಾಗನರ್ ನಿಮಗೆ ಏನು ಪ್ರೈಸ್ ಹೇಳ್ತೀರಾ ಸರ್? ಇದು 425 ನಾವು ಹೇಳ್ತಾ ಇದೀವಿ. ಲೋನ್ ಬೇಕಂದ್ರೆ ಲೋನ್ ಸಿಕ್ಬಿಡುತ್ತೆ, ಲೋನ್ ಆಗುತ್ತೆ. ಈ ಗಾಡಿಗೆ ಬಂದ್ಬಿಟ್ಟು ನಾವು 380 ಕೇಳ್ತಾ ಇದೀವಿ ಸರ್. 380 3,80,000 ಆಗುತ್ತೆ ಇದು. 380 ಡೈರೆಕ್ಟ್ ಬನ್ನಿ, ಏನು ಬೇಕಾದ್ರೆ ಏನಾದ್ರು ನೆಗೋಷಿಯಬಲ್ ಇದ್ರೆ ಮಾಡಿಸ್ಕೊಡ್ತೀವಿ. ಜಸ್ಟ್ ನೆಗೋಷಿಯಬಲ್ ಆಗೇ ಆಗುತ್ತೆ ನಿಮಗೆ. ಯಾವುದೇ ಥರ ಫಿಕ್ಸ್ಡ್ ಪ್ರೈಸ್ ಇರಲ್ಲ. 29,000 ಕಿಲೋಮೀಟರ್ ಸಿಂಗಲ್ ಓನರ್ ಓಡಿರ್ತಕ್ಕಂಥ ವ್ಯಾಗನರ್ ನಿಮಗೆ. ಹಾಗೆ ಒಂದು ಸ್ಯಾಂಟ್ರೋ ಬೇಕು ಅಂದರೆ ಅದು ಕೂಡ ಕಡಿಮೆ ಓಡಿರ್ತಕ್ಕಂಥ ವೆಹಿಕಲ್ ಅಂತಲೇ ಹೇಳ್ಬೋದು. ಹೇಳಿ ಸರ್ ಇದು. ಸರ್ 2011 ಮಾಡೆಲ್ GLS ವೇರಿಯಂಟ್ ಇದು. ಓಕೆ. ಇದರಲ್ಲಿ ಇದೆ ಟಾಪ್ ಎಂಡ್ ಇದು. ಓಕೆ. 52,000 ಓಡಿದೆ. ನಿಮಗೆ JVC ಆಡಿಯೋ ಸಿಸ್ಟಮ್ಸ್ ಹಾಕಿದ್ದಾರೆ, ಲೆದರ್ ಸೀಟ್ ಕವರ್ಸ್ ಹಾಕಿದ್ದಾರೆ, AC ಪವರ್ ಸ್ಟೇರಿಂಗ್ ಪವರ್ ವಿಂಡೋಸ್, ಬ್ರ್ಯಾಂಡ್ ನ್ಯೂ ಟೈರ್ ಪ್ರೊಫೈಲ್ ಇದೆ, AC ಪವರ್ ಸ್ಟೇರಿಂಗ್ ಪವರ್ ವಿಂಡೋಸ್, ರಿಮೋಟ್ ಲಾಕ್ ಎಲ್ಲ ಬಂದ್ಬಿಡುತ್ತೆ. ಎಲ್ಲವೂ ಬರುತ್ತೆ ನೋಡ್ಬೋದು. JVC ಸಿಸ್ಟಮ್ ಕೂಡ ಇದೆ ನಿಮಗೆ. ಜಸ್ಟ್ ಎಷ್ಟು ಹೇಳಿದ್ರಿ ಸರ್? 52,000 ಓಡಿದೆ. ಶೋರೂಮ್ ರೆಕಾರ್ಡ್ ಇದೆ. ಲೆದರ್ ಸೀಟ್ಸ್ ವಿತ್ ಶೋರೂಮ್ ರೆಕಾರ್ಡ್ ಇದೆ ನೋಡಿ. ಇದು ಸ್ಯಾಂಟ್ರೋ ವಿತ್ ಶೋರೂಮ್ ರೆಕಾರ್ಡ್ ಇರತಕ್ಕಂಥ ಸ್ಯಾಂಟ್ರೋ ನಿಮಗೆ ಜಸ್ಟ್ 52,000 ಕಿಲೋಮೀಟರ್ ಓಡಿದೆ. ಪ್ರೈಸ್ ಏನು ಹೇಳ್ತೀರಾ ಸರ್? ಸರ್ ಈ ಗಾಡಿ ಬಂದ್ಬಿಟ್ಟು ಸ್ಯಾಂಟ್ರೋ ಜೆನ್ಯೂನ್ ಗಾಡಿ ಇದು. ನೀವು ಗಾಡಿ ತೊಗೊಂಡೋಗಿ ಮೆಕ್ಯಾನಿಕ್ ಹತ್ರ ಖರ್ಚು ಮಾಡಬೇಕು ಆ ಥರ ಯಾವುದೇ ಗಾಡಿ ಇರಲ್ಲ. ತೊಗೊಂಡೋಗಿದ್ರೆ ಬೇರೆ ಪೆಟ್ರೋಲ್ ಹಾಕ್ಸ್ಬೇಕು ಅಷ್ಟೇ, ಅದು ಬಿಟ್ಟರೆ ಬೇರೆ ಏನು ಖರ್ಚು ಇರಲ್ಲ. ಎಕ್ಸ್ಟ್ರಾ ಮೆಕ್ಯಾನಿಕ್ ಕೆಲಸ ಮಾಡ್ತಾರ ಗಾಡಿ ನಾವು ಸೇಲ್ ಮಾಡೋಕ್ಕೆ ಹೋಗಲ್ಲ. ಯಾವುದೇ ಗಾಡಿ ತಗೊಳ್ಳಿ ಮೆಕ್ಯಾನಿಕ್ ಕೆಲಸ ಮಾಡ್ತಾರ ಗಾಡಿ ನಮ್ಮ ಹತ್ರ ಇರಲ್ಲ. ಇಲ್ಲಿಂದ ಸೀದಾ ಇದು 2.5 ಲಕ್ಷ ಹೇಳ್ತಾ ಇದೀವಿ ಸರ್. ನಿಮ್ಮ ಚಾನಲ್ ಬಂದ್ರೆ ಒಂದು 220 ಮಾಡ್ಕೊಡ್ತೀವಿ. 2,20,000 ಆಗುತ್ತೆ. 11 ಮಾಡಲ್ ಆಗುತ್ತೆ. ಜಸ್ಟ್ 52,000 ಜೆನ್ಯೂನ್ ಕಿಲೋಮೀಟರ್ ಓಡಿರ್ತಕ್ಕಂಥ ವೆಹಿಕಲ್ ನಿಮಗೆ ಶೋರೂಮ್ ಹಿಸ್ಟ್ರಿ ಸಮೇತ ಸಿಗ್ತದೆ. ಯಾವುದೇ ರೀಪ್ಲೇಸ್ಮೆಂಟ್, ಎಲ್ಲ ಗ್ಲಾಸ್ ಒರಿಜಿನಲ್ ಇದೆ, ಒರಿಜಿನಲ್ ಡೋರ್ಸ್ ಬ್ಯಾನರ್ಸ್ ಎಲ್ಲ ಒರಿಜಿನಲ್ ಇದೆ. ಯಾವುದು ರೀಪೇಂಟ್ ರೀಪ್ಲೇಸ್ಮೆಂಟ್ ಯಾವುದು ಇಲ್ಲ, ಏನಿಲ್ಲ. ನೀವು ಕರ್ಕೊಂಡು ಬಂದು ಯಾರು ಕರ್ಕೊಂಡು ಬಂದ್ಬೇಕಂದ್ರೆ ಚೆಕ್ ಮಾಡ್ಕೋಬೋದು ಸರ್. ಓಕೆ ಸರ್. ಹಾಗೆ ನೆಕ್ಸ್ಟು ಬ್ರೆಝಾಗಳಿದ್ದಾವೆ. 3 ಬ್ರೆಝಾಗಳು ಡೀಸೆಲಲ್ಲಿ ಇರ್ತಕ್ಕಂಥ ವೆಹಿಕಲ್ಗಳು. ಹೇಳಿ ಸರ್. ಸರ್ ತುಂಬ ಜನ ನಮ್ಮ ಹತ್ರ ಕೇಳ್ತಾ ಇರೋದು ಬ್ರೀಜಾ ಗಾಡಿ, ಡೀಸೆಲ್ ಗಾಡಿ ಬೇಕು, ಅದನ್ನು ಒಳ್ಳೆ ಮೈಲೇಜ್ ಬರೋ ಗಾಡಿ ಬೇಕು, ಸ್ವಲ್ಪ ದೊಡ್ಡ ಗಾಡಿ ಬೇಕು ಅಂತ ಕೇಳ್ತಾರೆ. ಅದಕ್ಕೆ ಈ ಥರ ಗಾಡಿ ಬಂದಿದೆ. ಓಕೆ. ನಿಮ್ಗೆ ಮೈಲೇಜ್ ಒಂದು 24-22 ಗಂಟೆ ಬರುತ್ತೆ. ಅದು 22-24 ಮೈಲೇಜ್ ತನಕ ಎಕ್ಸ್ಪೆಕ್ಟ್. ಡೀಸೆಲ್ ಗಾಡೀಸ್ ಎಲ್ಲ ಫುಲ್ ಡಿಮ್ಯಾಂಡ್ ಇದೆ. ಅದನ್ನು ಕಡಿಮೆ ಓಡಿರೋ ಗಾಡಿ ಫುಲ್ ಡಿಮ್ಯಾಂಡ್ ಇದೆ. ಓಕೆ. ಇದು ಬಂದ್ಬಿಟ್ಟು 2016 VDI ಆಪ್ಷನ್ ಇದೆ, ಏರ್ ಬ್ಯಾಗ್ ಸಮೇತ ಬರೋ ಗಾಡಿ ಇದು. ಓಕೆ. ಇದು ಬಂದ್ಬಿಟ್ಟು ನಮ್ಮದು ಆಸ್ಕಿಂಗ್ ಪ್ರೈಸ್ ಬಂದ್ಬಿಟ್ಟು 6,65,000 ಇದೆ. ಓಕೆ. ನಿಮ್ಮ ಚಾನಲ್ ಕಡೆಯಿಂದ ಬಂದರೆ ಒಂದು 6 ಲಕ್ಷ ಮಾಡ್ಕೊಡ್ಬೋದು ಸರ್. 6.5 ಲಕ್ಷಕ್ಕೆ 16 ಮಾಡಲ್ ಸಿಂಗಲ್ ಓನರ್, ಅದರಲ್ಲೂ ಡೀಸೆಲಲ್ಲಿ ಓಡಿರ್ತಕ್ಕಂಥ ವೆಹಿಕಲು. 89,000 ಕಿಲೋಮೀಟರ್ ಜೆನ್ಯೂನ್ ಓಡಿರ್ತಕ್ಕಂಥ ಬ್ರೆಝಾ ನೋಡಿ ಈ ಗಾಡಿ. ಬಾಡಿ ಲೈನಲ್ಲಿ ಸಿಂಗಲ್ ಸ್ಕ್ರಾಚ್ ಕಾಣ್ಲಿಕ್ಕೆ ಸಿಗೋದಿಲ್ಲ. 4 ಟೈರ್ ಬ್ರ್ಯಾಂಡ್ ನ್ಯೂ ಟೈರ್ಸು. ಪೇಂಟ್ ಬಂದ್ಬಿಟ್ಟು ನಿಮಗೆ ಶೋರೂಮಿಂದ ಏನು ಬಂದಿದೆ ಅದೇನೆ. ಒಂದು ಬ್ರಷ್ ಟಚ್ ಅಪ್ ಕೂಡ ಆಗದೆ ಇರತಕ್ಕಂಥ ವೆಹಿಕಲ್ ನೋಡಿ. ಆಸ್ ಇಟ್ ಈಸ್ ಕಂಡೀಷನಲ್ಲಿ ನಿಲ್ಲಿಸಿದ್ದಾರೆ. ಬಂಪರು. ಸೊ ಓವರಾಲ್ ಬಾಡಿ ಲೈನ್ ನೋಡಿದ್ರೆ ಸಿಂಗಲ್ ಸ್ಕ್ರಾಚಿಗೆ ಈ ಥರ ನೋಡೋಕ್ಕೆ ಸಿಗಲ್ಲ. ಬ್ರ್ಯಾಂಡ್ ನ್ಯೂ ಟೈರ್ ಪ್ರೊಫೈಲು, ಬ್ರಿಡ್ಜ್ ಸ್ಟೋನ್ ಇದೆ. ಕಂಪನಿ ಫಿಟೆಡ್ ಮ್ಯೂಸಿಕ್ ಸಿಸ್ಟಮ್ ಬರುತ್ತೆ. ಮ್ಯಾನ್ಯುವಲ್ ವೇರಿಯಂಟ್ ಆಗಿರುತ್ತೆ. ಲೆದರ್ ಸೀಟ್ಸ್ ಎಲ್ಲ ಪ್ರೀಮಿಯಂ ಆಗಿದೆ. ಆಫ್ಟರ್ ಮಾರ್ಕೆಟ್ ಹಾಕಿಸ್ಕೊಂಡಿದ್ದಾರೆ ಕಸ್ಟಮರ್. 4 ಡೋರ್ ಪವರ್ ವಿಂಡೋ ಮ್ಯಾಂಡೇಟರಿ ಬಂದೇ ಬರುತ್ತೆ. ಡ್ಯುಯಲ್ ಏರ್ ಬ್ಯಾಗ್ ಎಲ್ಲ ಬರುತ್ತೆ. ಓಕೆ. ರಿವರ್ಸ್ ಸೆನ್ಸರ್ ಕೂಡ ಬರುತ್ತೆ. 6 ಲಕ್ಷ ಹೇಳಿದ್ರಾ? 6.5 ಲಕ್ಷ ಕೊಡ್ತೀವಿ. 6.5 ಕೊಡ್ತೀರಾ? 2016 ಮಾಡಲ್ ಸಿಂಗಲ್ ಓನರ್ ಇದೆ ಗಾಡಿ ಇದು. ಸಿಂಗಲ್ ಓನರ್. ಓಕೆ. ನೆಕ್ಸ್ಟ್ ಇನ್ನೊಂದು ಬ್ರೆಝಾ ಇದೆ ಸೇಮ್ ಕಲರ್ ಅಲ್ಲಿ. ಇದು ಬಂದ್ಬಿಟ್ಟು ZDI ಸರ್. ಇದು ಟಾಪ್ ಎಂಡ್ ಗಾಡಿ. ಓಕೆ. ಇದು ಬೇರೆ 2017 ಮಾಡೆಲ್ ZDI ಬೇರೆ 53,000 ಓಡಿದೆ. ಜಸ್ಟ್ 53,000 ಡೀಸೆಲ್ ಅಲ್ಲಿ ಓಡಿದೆ ಅಲ್ವಾ ಇದು? ನೋಡಬಹುದು. ಅದರಲ್ಲೂ ZDI ಟಾಪ್ ಎಂಡ್ ಮಾಡೆಲ್ ಬರುತ್ತೆ ನಿಮಗೆ. ಪ್ರೊಜೆಕ್ಟರ್ ಹೆಡ್ ಲ್ಯಾಂಪ್ಸ್ ಎಲ್ಲ ಬರ್ತಕ್ಕಂಥ ವೆಹಿಕಲ್. ಓಕೆ. ಮ್ಯಾಗ್ ವೀಲ್ಸ್ ಬರುತ್ತೆ ನಿಮಗೆ. ಬ್ರ್ಯಾಂಡ್ ನ್ಯೂ ಟೈರ್ ಪ್ರೊಫೈಲ್ ಬರುತ್ತೆ. ಓವರಾಲ್ ಬಾಡಿ ಲೈನ್ ನೋಡ್ಬೋದು ಯಾವ ಥರ ಇದೆ ಅಂತ. ತುಂಬಾನೇ ಚೆನ್ನಾಗಿದೆ. ಕಸ್ಟಮರ್ ಆಕ್ಸೆಸರೀಸ್ ಕೂಡ ಸ್ವಲ್ಪ ಇನ್ಸ್ಟಾಲ್ ಮಾಡಿಸ್ಕೊಂಡಿದ್ದಾರೆ. ಸ್ಟೇರಿಂಗ್ ಮೌಂಟ್ ಕಂಟ್ರೋಲ್ ಬರುತ್ತೆ. ಆಮೇಲೆ ಕಂಪನಿ ಫಿಟೆಡ್ ಏನು ಬಂದಿದೆ ಅದೆಲ್ಲ ಹಾಗೆ ಇದೆ ಅಂತಲೇ ಹೇಳ್ಬೋದು. ಲೆದರ್ ಸೀಟ್ಸ್ ಎಲ್ಲ ಪ್ರೀಮಿಯಂ ಆಗಿದೆ. ಎಲ್ಲೂ ಕೂಡ ವೇರಿಯಂಟ್ ಆಗಿಲ್ಲ. ಅದರಲ್ಲೂ ಮ್ಯಾನ್ಯುವಲ್ ವೇರಿಯಂಟ್ ಆಗಿರುತ್ತೆ. ನಿಮಗೆ ಆರಾಮಾಗಿ ಇದು ಕೂಡ 24 ಮೈಲೇಜ್ ಆರಾಮಾಗಿ ಎಕ್ಸ್ಪೆಕ್ಟ್ ಮಾಡ್ಬೋದು ಲಾಂಗಲ್ಲಿ.
ಡಿಫಾಗರು ವೈಪರು ಎಲ್ಲ ಬರ್ತಕ್ಕಂಥ ಟಾಪ್ ಎಂಡ್ ಮಾಡಲು ಏನು ಪ್ರೈಸ್ ಹೇಳ್ತೀರಾ ಸರ್ ಇದಕ್ಕೆ? ಸರ್ ಈ ಗಾಡಿ ನಾವು ಕೋಟಿಂಗ್ ಪ್ರೈಸ್ ಬಂದ್ಬಿಟ್ಟು 7,95,000 ಇದೆ. ಓಕೆ, ನಿಮ್ಮ ಚಾನಲ್ ಕಡೆ ಬಂದ್ರೆ ಒಂದು 760 ಮಾಡ್ಕೊಡ್ತೀವಿ ಸರ್. 7,60,000 ರೂಪಾಯಿಗೆ, ಅದರಲ್ಲೂ 17 ಮಾಡಲು ಜಸ್ಟ್ 53,000 ಓಡಿರ್ತಕ್ಕಂಥ ಸಿಂಗಲ್ ಓನರ್ ZDI ಟಾಪ್ ಎಂಡ್ ಮಾಡಲ್ ಆಗುತ್ತೆ. ಯಾವುದು ರೀಪ್ಲೇಸ್ಮೆಂಟ್ ಇಲ್ಲ, ಮೇನ್ ಅದೇ ಹೇಳ್ತಾ ಇರೋದು. ಎಲ್ಲ ಒರಿಜಿನಲ್ ಪೇಂಟ್ ಇದೆ, ಯಾವುದು ಟಚ್ ಅಪ್ ಆಗಲ್ಲ, ಏನು ಬೇಕೋ ತೋರಿಸ್ಬಿಟ್ಟೆ ನಾವು ಮಾಡ್ಕೊಡೋದು. ಓಕೆ, ಈ ತರ ಜೆನ್ಯೂನ್ ಗಾಡೀಸ್ ನಿಮ್ಗೆ ಎಲ್ಲೂ ಸಿಗಲ್ಲ. ಹೌದು, ನೀವು ಎಲ್ಲಿ ಬೇಕಾ ಕಂಪೇರ್ ಮಾಡ್ಕೊಳ್ಳಿ, ಫಸ್ಟ್ ಗಾಡಿ ನೋಡಿ, ಬೇರೆ ಕಡೆ ಹೋಗಿ ನೋಡಿ, ಅವಾಗ ನಿಮ್ಗೆ ಗೊತ್ತಾಗುತ್ತೆ ನಮ್ಮ ಹತ್ರ ಯಾವ ಥರ ಕ್ವಾಲಿಟಿ ಇದೆ, ಯಾವ ರೀತಿ ನಾವು ಗಾಡಿ ಸೇಲ್ ಮಾಡ್ತೀವಿ, ಅವಾಗ ನಿಮ್ಗೆ ಗೊತ್ತಾಗುತ್ತೆ. ಓಕೆ, ಆ ಜೆನ್ಯೂನಿಟಿ ಅದು ಮೇಂಟೈನ್ ಮಾಡ್ತಿದ್ದಾರೆ ಅಂತಲೇ ಹೇಳ್ಬೋದು. ಹಾಗೆ ನಮಗೆ ಎಲಿಫೆಂಟ್ ಗ್ರೇ ಕಲರಲ್ಲಿ ಇದು ಕೂಡ ಟಾಪ್ ಎಂಡ್ ಮಾಡಲಾಗಿರುತ್ತೆ. ಬ್ರೆಸ್ಸಾ ಡೀಸೆಲ್ ಹೇಳಿ ಸರ್, ಇದನ್ನು 2017 ಮಾಡಲ್ ಇದು. ಬರೀ 37,000 ಓಡಿದೆ. 37,000 ಓಡಿದೆ. 37,000 ಓಡಿದೆ. ಅವೆರಡಕ್ಕಿಂತನೂ ಕಡಿಮೆ ಓಡಿರ್ತಕ್ಕಂಥ ವೆಹಿಕಲ್ ಇದು. 37,000 ಜೆನ್ಯೂನ್ ಕಿಲೋಮೀಟರ್ ಸಮೇತ ಸಿಗುತ್ತೆ ನಿಮಗೆ, ತಲೆ ಕೆಡಿಸ್ಕೊಳ್ಳೋಂಗಿಲ್ಲ. ಅದು ZDI ಇದರಲ್ಲೂ ಕೂಡ ಪ್ರೊಜೆಕ್ಟ್ ಹೇಳ ಎಲ್ಲ ಬಂದ್ಬಿಡುತ್ತೆ ನಿಮಗೆ. ಮ್ಯಾಗ್ವಿಲ್ ಎಲ್ಲ ಬರುತ್ತೆ. 17 ಮಾಡಲಾಗಿದೆ. ಡೀಸೆಲ್ ಇಂಟೀರಿಯರು ಏನೇನು ಅದರಲ್ಲಿ ಬರುತ್ತೆ ಅದೇ ಥರನೇ ಇದೆ. ಇದು ಕೂಡ ತುಂಬಾ ಚೆನ್ನಾಗಿ ಮೇಂಟೈನ್ ಆಗಿದೆ. ಬಿಕಾಸ್ ಜಸ್ಟ್ 37,000 ಕಿಲೋಮೀಟರ್ ಓಡಿರ್ತಕ್ಕಂಥ ZDI ಮಾಡಲಾಗಿರುತ್ತೆ. ಪ್ರೈಸ್ ಏನು ಹೇಳ್ತೀರಾ ಸರ್? ಸರ್ ಇದನ್ನು ಸೇಮ್ ಪ್ರೈಸಿಂಗ್ ಸರ್. 760 ಮಾಡ್ಕೊಡ್ತೀವಿ. ಯಾವ ಗಾಡಿ ಬೇಕಾದ್ರೂ ತೊಗೊಂಡ್ಬಿಡಿ ಸರ್. ಯಾವ ಗಾಡಿ ಬೇಕಾದ್ರೂ ತೊಗೊಳ್ಳಿ. 7,60,000 ರೂಪಾಯಿಗೆ ಈ ಗಾಡಿ ಆದರೂ ತೊಗೋಬೋದು, ಈ ಗಾಡಿ ಆದರೂ ತೊಗೋಬೋದು. ಒಂದೇ ರೇಟಲ್ಲಿದೆ. ಇದು 37,000 ಓಡಿದೆ, ಇದು 53,000 ಓಡಿದೆ. ಎರಡೂ ಕೂಡ ಟಾಪ್ ಎಂಡ್ ಮಾಡಲಾಗಿರುತ್ತೆ. ಹಾಗೆ ನೆಕ್ಸ್ಟು 8 ಸೀಟರ್ ವೆಹಿಕಲ್ ಯಾರಾದರೂ ಹುಡುಕ್ತಾ ಇದ್ರೆ ಅದು ಕೂಡ ಅವೈಲೇಬಲ್ ಇದೆ. ಹೇಳಿ ಸರ್. 7 ಸೀಟರ್ ಅನ್ಬೋದು, ಹಿಂದ್ಗಡೆ ಇಬ್ಬರು ಕೂತ್ಕೋಬಹುದು. 2021 ಸರ್. ಇದು ಆಟೋಮೆಟಿಕ್ ಗಾಡಿ. ದೊಡ್ಡ ಗಾಡಿನಲ್ಲಿ ಸ್ವಲ್ಪ ಫ್ಯಾಮಿಲಿ ಯೂಸ್ ಗಾಡಿ, ಆಟೋಮೆಟಿಕ್ ಬೇಕಂತ ಕೆಲವರಿಗೆ ಗಾಡಿ ಇದೆ. ಇದು ಆಟೋಮೆಟಿಕ್ ವೇರಿಯಂಟ್ ಆಗಿರುತ್ತೆ. ತುಂಬ ಜನ ಆಟೋಮೆಟಿಕ್ ಹುಡುಕ್ತಾ ಇರ್ತೀರಾ, ವಯಸ್ಸಾದವರು ಕೂಡ ಹುಡುಕ್ತಾ ಇರ್ತಾರೆ, ಅಂಥವ್ರಿಗೆ ಒಳ್ಳೆ ಗಾಡಿ ಅಂತಲೇ ಹೇಳ್ಬೋದು. 7 ಸೀಟರ್ ವೆಹಿಕಲ್ ಬರುತ್ತೆ. ಬಾಡಿ ಲೈನು ಇದು ಕೂಡ ತುಂಬಾ ಚೆನ್ನಾಗಿದೆ. ಹಾಗೆ ಎಕ್ಸ್ಟ್ರಾ ಫಿಟ್ಟಿಂಗು ಕ್ಯಾರಿಯರ್ ಕೂಡ ಕಸ್ಟಮರ್ ಹಾಕಿಸ್ಕೊಂಡಿದ್ದಾರೆ, ಇನ್ಸ್ಟಾಲ್ ಮಾಡ್ಕೊಂಡಿದ್ದಾರೆ. ಟಚ್ ಸ್ಕ್ರೀನ್ ಸಿಸ್ಟಮ್ ಕಂಪನಿಯಿಂದನೇ ಬಂದುಬಿಡುತ್ತೆ. ಡ್ಯೂಯಲ್ ಏರ್ ಬ್ಯಾಗ್ ಬರುತ್ತೆ. ಲೆದರ್ ಸೀಟ್ಸ್ ಎಲ್ಲ ಪ್ರೀಮಿಯಮ್ ಆಗಿದೆ. ಆಟೋಮೆಟಿಕ್ ವೇರಿಯಂಟು, AC ಸಮೇತ ಬರುತ್ತೆ ನಿಮಗೆ. ಗಾಡಿ ಕೂಡ ತುಂಬಾನೇ ಚೆನ್ನಾಗಿದೆ. ಮಿಡ್ ವೇರಿಯಂಟ್ ಆಗಿರುತ್ತೆ. ಈ ಗಾಡಿ ರಿಯರ್ AC ಬಂದ್ಬಿಡುತ್ತೆ, ರಿವರ್ಸ್ ಕ್ಯಾಮರಾ ಬಂದ್ಬಿಡುತ್ತೆ, ಪ್ರೊಜೆಕ್ಟೆಡ್ ಲ್ಯಾಂಪ್ಸ್ ಬಂದ್ಬಿಡುತ್ತೆ. ಇಷ್ಟು ಲೋ ಬಜೆಟ್ ನಲ್ಲಿ ನಿಮಗೆ ಇಷ್ಟು ದೊಡ್ಡ ಗಾಡಿ ನಿಮ್ಗೆ ಎಲ್ಲೂ ಸಿಗಲ್ಲ. ನಮ್ಮ ಆಸ್ಕಿಂಗ್ ಪ್ರೈಸ್ ಬಂದ್ಬಿಟ್ಟು 6,45,000 ಇದೆ. ಓಕೆ, ನಿಮ್ಮ ಚಾನಲ್ ಕಡೆ ಬಂದ್ರೆ ಒಂದು 595 ಮಾಡ್ಕೊಡ್ತೀವಿ ಸರ್. 5,95,000ಕ್ಕೆ ಜಸ್ಟ್ 11,000 ಕಿಲೋಮೀಟರ್ ಓಡಿರ್ತಕ್ಕಂಥ 7 ಸೀಟರ್, ಅದರಲ್ಲೂ 2021 ಮಾಡಲು ಸಿಗುತ್ತೆ ನಿಮಗೆ. ಒಳ್ಳೆ ಪ್ರೈಸಲ್ಲಿ ಇದೆ ನೋಡಿ, ಗ್ರ್ಯಾಬ್ ಮಾಡ್ಕೊಳ್ಳಿ. ಈ ಪ್ರೈಸ್ನ ಮಿಸ್ ಮಾಡ್ಕೊಂಬಿಡಿ. ಹಾಗೆ ಇನೋವಾ ಕ್ರಿಸ್ತಾಗಳು ಬೇಕು ಅಂದರೆ ಅದು ಕೂಡ ಅವೈಲೇಬಲ್ ಇದೆ. ಎರಡಿದೆ. ಹೇಳಿ ಸರ್. ಸರ್, ನಮ್ಮ ಹತ್ರ ಯಾವಾಗ ಬಂದರೆ ಇನೋವಾ ಕ್ರಿಸ್ಟಾ ರೆಡಿ ಸ್ಟಾಕ್ ಇರುತ್ತೆ. ಇನೋವಾ ಕ್ರಿಸ್ಟಾ ಎಲ್ಲಿಲ್ಲ ಅಂದ್ರೆ ನಮ್ಮ ಹತ್ರ ಕಡಿಮೆ ಓಡಿರೋದು, ಕಡಿಮೆ ಸಿಂಗಲ್ ಓನರ್ ಗಾಡಿಗಳು ನಮ್ಮ ಹತ್ರ ಸ್ಟಾಕ್ ಇರುತ್ತೆ. ಓಕೆ, ಇದು ಬಂದ್ಬಿಟ್ಟು 2019 ಮಾಡಲ್. ಬೇರೆ 67,000 ಓಡಿದೆ. ಜಸ್ಟ್ 67,000. ಹೌದು ಸರ್. ಓಕೆ, 67,000 ಓಡಿದೆ. ಟಾಪ್ ಅಂಡ್ Z ಆಟೋಮೆಟಿಕ್ 2.8 Z ಆಟೋಮೆಟಿಕ್ 2.8, ಅದರಲ್ಲೂ ಟಾಪ್ ಎಂಡ್ 2.8 ಲೀಟರ್ ಇಂಜಿನ್ ಬರುತ್ತೆ. ಟಾಪ್ ಎಂಡ್ ಮಾಡಲು ಬರುತ್ತೆ. ಆಟೋಮೆಟಿಕ್ ವೇರಿಯಂಟ್ ಆಗಿರುತ್ತೆ. ಬಾಡಿ ಲೈನ್ ನೋಡ್ಬೋದು, ತುಂಬಾ ಚೆನ್ನಾಗಿದೆ. ಪರ್ಪಲಿಶ್ ಆಗಿ ಕಲರ್ ಬರುತ್ತೆ. ಆಮೇಲೆ ಏನು ಬರುತ್ತೆ ಕಂಪನಿಯಿಂದ ಅದನ್ನು ಮೇಂಟೈನ್ ಮಾಡಿದರೆ ಟಾಪ್ AC ಎಲ್ಲ ಬಂದುಬಿಡುತ್ತೆ. ನಿಮಗೆ ಗೊತ್ತಿರ್ತಕ್ಕಂಥದ್ದು ವಿತ್ ಪುಷ್ ಬಟನ್ ಸ್ಟಾರ್ಟ್ ಸಮೇತ ಬರ್ತಕ್ಕಂಥ ಆಟೋಮೆಟಿಕ್ ವೇರಿಯಂಟು. ಏನು ಪ್ರೈಸ್ ಹೇಳ್ತೀರಾ ಸರ್ ಇದಕ್ಕೆ? ಸರ್, ಈ ಗಾಡಿ ಬಂದ್ಬಿಟ್ಟು ನಮ್ಮ ಆಸ್ಕಿಂಗ್ ಪ್ರೈಸ್ 21,95,000 ಇದೆ. ನಿಮ್ಮ ಚಾನಲ್ ಕಡೆ ಬಂದ್ರೆ 2150 ಮಾಡ್ಕೊಡ್ತೀವಿ ಸರ್. 21,50,000 ಆಗುತ್ತಾ? 2019 ಮಾಡಲ್, ಅದರಲ್ಲೂ 19 ಮಾಡಲು 21,53,50,000ಕ್ಕೆ 50,000 ಆಗುತ್ತೆ. ಅದರಲ್ಲೂ 67,000 ಓಡಿದೆ ನೋಡಿ ಈ ಗಾಡಿ. ಅದರಲ್ಲೂ ಡೀಸೆಲಲ್ಲಿ ಓಡಿದೆ. ಇಷ್ಟು ಕಡಿಮೆ ಓಡಿರೋ ಅಂಥ ವೆಹಿಕಲ್ಲು ನಾರ್ಮಲ್ ಆಗಿ ನಿಮಗೆ ಎಲ್ಲೂ ಸಿಗಲ್ಲ ಅನ್ಸುತ್ತೆ. ಅದರಲ್ಲಿ ಒಂದು ವೆಹಿಕಲ್ ಇಲ್ಲಿ ಸಿಗುತ್ತೆ. ಹಾಗೆ ಇನ್ನೊಂದು ಕ್ರಿಸ್ತಾ, ಇದು ಕೂಡ ಕಡಿಮೆ ಓಡಿದೆ. ಹೇಳಿ ಸರ್ ಇದ್ರ ಬಗ್ಗೆ. ಸರ್, ಇದು 2016 ಮಾಡಲ್. ZX ವೇರಿಯಂಟ್ ಇದು. ಟಾಪ್ ಎಂಡ್ ಗಾಡಿ ಇದು. ನಂಬರ್ನು ರೈಸಿಂಗ್ ನಂಬರ್ ಬರ್ತಾ ಇದೆ. ಬರೀ 73,000 ಓಡಿದೆ. 73,000 ಓಡಿದೆ. 73,000 ಓಡಿದೆ. ರೈಸಿಂಗ್ ನಂಬರ್ ಇದೆ ನೋಡಿ, 145 ನೋಡ್ಬೋದು. ಅದರಲ್ಲೂ ಸಿಂಗಲ್ ಓನರ್ ಆಗಿದೆ. 73,000 ಡೀಸೆಲಲ್ಲಿ ಓಡಿದೆ. ಇದು ಕೂಡ ಟಾಪ್ ಎಂಡ್ ಮಾಡಲು ಬರುತ್ತೆ. ಗ್ರೇ ಕಲರಲ್ಲಿ ಯಾರಾದರೂ ಹುಡುಕ್ತಾ ಇದ್ರೆ, ಸಿಲ್ವರ್ ಕಲರಲ್ಲಿ ಹುಡುಕ್ತಾ ಇದ್ರೆ ನೋಡಿ ಈ ಗಾಡಿನ ಪ್ರಿಫರ್ ಮಾಡ್ಬೋದು. ಲೆದರ್ ಸೀಟ್ಸ್ ಎಲ್ಲ ತುಂಬ ಚೆನ್ನಾಗಿದೆ. ಎಲ್ಲೂ ಕೂಡ ವೆರೆಂಟರ್ ಆಗಿಲ್ಲ. ಪುಷ್ ಬಟನ್ ಸ್ಟಾರ್ಟ್ ಸಮೇತ ಬರುತ್ತೆ. ಇದು ಆಟೋಮೆಟಿಕ್ ಬರುತ್ತಾ? ಮ್ಯಾನುವಲ್ ಸರ್. ಮ್ಯಾನುವಲ್ ಬರುತ್ತೆ. ಮ್ಯಾನುವಲ್ ಬೇಕು ಅಂದ್ರೆ ಮ್ಯಾನುವಲ್ ಇದೆ, ಆಟೋಮೆಟಿಕ್ ಬೇಕು ಅಂದ್ರೆ ಆಟೋಮೆಟಿಕ್ ಇದೆ. ಏನು ಪ್ರೈಸ್ ಹೇಳ್ತೀರಾ ಸರ್? ಸರ್, ಇದು ಬಂದ್ಬಿಟ್ಟು ನಮ್ದು ಆಸ್ಕಿಂಗ್ ಪ್ರೈಸ್ 1875 ಇದೆ. ನಿಮ್ಮ ಚಾನಲ್ ಕಡೆ ಬಂದ್ರೆ 1775 ಮಾಡ್ಕೊಡ್ಬೋದು ಸರ್. 17,75,000 ರೂಪಾಯಿಗೆ 16 ಮಾಡಲು ಸಿಂಗಲ್ ಓನರ್, ಅದರಲ್ಲೂ 73,000 ಡೀಸೆಲಲ್ಲಿ ಓಡಿರ್ತಕ್ಕಂಥ ಮ್ಯಾನ್ಯುವಲ್ ವೇರಿಯಂಟ್ ನಿಮಗೆ ಇನೋವಾ ಕ್ರಿಸ್ತಾ ಸಿಗುತ್ತೆ ನೋಡಿ. ಸೂಪರ್, ಒಳ್ಳೆ ಕಡಿಮೆ ಓಡಿದೆ. ಹೇಳ್ತಾರೆ ಸರ್ ಕ್ರಿಸ್ಟಾ ಏನು ಸರ್ 16 ಮಾಡಲ್ ಈ ರೇಟ್ ಬರ್ತಾ ಇದೆ, ಆ ರೇಟ್ ಬರ್ತಾ ಇದೆ. ಅವ್ರು ಬಂದ್ಬಿಟ್ಟು ಒಂದು 2 ಲಕ್ಷ ಓಡಿರುತ್ತೆ, ಏನಾದ್ರು ಬ್ಯಾನರ್ ಚೇಂಜ್ ಆಗಿರುತ್ತೆ, ಎಕ್ಸಾನ್ ಗಾಡಿ ಕಡಿಮೆ ಕೊಡ್ಬೋದು, ಜಾಸ್ತಿ ಓಡಿದ್ರೆ ಕಡಿಮೆ ಕೊಡ್ಬೋದು. ನಿಮ್ಗೆ ಲೋ ರೇಂಜ್ ಇದೆ, ಲೋ ಮೈಲೇಜ್ ಇರೋ ಗಾಡಿಗೆ ನಿಮ್ಗೆ ಒಂದು ಒಳ್ಳೆ ಪ್ರೈಸ್ಗೆ ಸಿಗುತ್ತೆ. ಅಂದರೆ ಆಚೆ ಕಡೆ ನಿಮಗೆ ಒಳ್ಳೆ ಪ್ರೈಸ್ಗೂ ಸಿಗ್ಬೋದು. ಒಳ್ಳೆ ಪ್ರೈಸ್ ಅಂದರೆ ಕಡಿಮೆಗೆ ಸಿಗುತ್ತೆ. ಬಟ್ ಗಾಡೀಲಿ ಏನು ಪ್ರಾಬ್ಲಮ್ ಇದೆ ನಿಮಗೆ ಗೊತ್ತಾಗಲ್ಲ. ಗಾಡಿ ನೋಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಮೇ ಬಿ ಬಾನೆಟ್ ಚೇಂಜ್ ಆಗಿರ್ಬೋದು, ಅಥವಾ ಇಂಜಿನ್ ಏನಾದರೂ ತೊಂದರೆ ಆಗಿರ್ಬೋದು, ಏನೋ ಒಂದು ಆಗಿರ್ಬೋದು. ಬಟ್ ಅದನ್ನು ಕಡಿಮೆ ಕೊಡ್ತಾರೆ. ಇಂಜಿನ್ ಕಂಡೀಷನ್ ಚೆನ್ನಾಗಿರೋದು, ಕಡಿಮೆ ಓಡಿರೋದು, ಕಂಪನಿಯಿಂದನೇ ಸರ್ವಿಸ್ ಆಗಿರೋ ವೆಹಿಕಲ್ಗಳು
ಮಿಸ್ಟರ್ ಕಾರ್ಸಲ್ಲಿ ಸಿಗುತ್ತೆ. ಅದರಲ್ಲಿ ಒನ್ ಆಫ್ ದ ಬೆಸ್ಟ್ ಕಾರ್ ಇಲ್ಲಿ ನಿಮ್ಗೆ ಸಿಗ್ತಾ ಇದೆ. ಒಳ್ಳೆ ಪ್ರೈಸಿಗೆ ಕೂಡ ಇದೆ. ಬಂದರೆ ನೆಗೋಷಿಯಬಲ್ ಪ್ರೈಸಲ್ಲಿ ಆಗುತ್ತೆ ಅಂತ ಹೇಳ್ತೀನಿ ಅಲ್ವಾ. ನೆಕ್ಸ್ಟ್ ಒಂದು ಕ್ರೆಟಾ ಇದೆಯಲ್ಲ ಸರ್, ಹೇಳಿ ಸರ್. ಸರ್ ಇದು ಹೊಸ ಗಾಡಿ ಆಲ್ಮೋಸ್ಟ್ 20 ಲಕ್ಷ ಇದೆ. ಟಾಪ್ ಎಂಡ್ ಫುಲ್ಲಿ ಟಾಪ್ ಎಂಡ್ ಗಾಡಿ ಇದು. ವಿತ್ ಸನ್ ರೂಫ್ ಸಮೇತ ಬರುತ್ತೆ. SR ವೇರಿಯಂಟ್ ಇದು. ವಿತ್ ಸನ್ ರೂಫ್ ಸಮೇತ, ವಿತ್ ಫ್ಯಾನ್ಸಿ ನಂಬರ್ ಇದೆ 2772. ಓಕೆ, 2772 ನಂಬರ್ ಜೊತೆಗೆ ಸಿಂಗಲ್ ಓನರ್ ಬರೀ 32,000 ಕಿಲೋಮೀಟರ್ ಓಡಿರ್ತಕ್ಕಂಥ ಕ್ರೆಟಾ ಇದಾಗಿರುತ್ತೆ. ಅದರಲ್ಲೂ ಟಾಪ್ ಎಂಡ್ ಮಾಡಲಾಗಿರುತ್ತೆ. ಬ್ರ್ಯಾಂಡ್ ನ್ಯೂ ಟೈರ್ ಪ್ರೊಫೈಲ್ ಇದೆ. ಮತ್ತು ನಿಮಗೆ ಸನ್ ರೂಫ್ ಸಮೇತ ಬರ್ತಕ್ಕಂಥ ವೆಹಿಕಲ್ಲು, ವೆಂಟಿಲೇಟೆಡ್ ಸೀಟ್ಸ್ ಸಮೇತ, ಅಂದರೆ ಮ್ಯಾನ್ಯುವಲ್ ವೇರಿಯಂಟ್ ಇದಾಗಿರುತ್ತೆ. ರಿಮೋಟ್ ಕಂಟ್ರೋಲು, ಟಚ್ ಸ್ಕ್ರೀನ್ ಸಿಸ್ಟಮ್ ಎಲ್ಲ ಬರುತ್ತೆ. ಯಾಕಂತ ಹೇಳಿದರೆ ಇದು ಟಾಪ್ ಎಂಡ್ ವೇರಿಯಂಟ್ ಆಗಿರುತ್ತೆ ಕ್ರೆಟಾ. ಅದರಲ್ಲೂ ಕಡಿಮೆ ಓಡಿರೋ ಕ್ರೆಟಾ ಅಂತಲೇ ಹೇಳ್ಬೋದು. ಯಾರಾದರೂ ಕಡಿಮೆ ಓಡಿರೋ ಕ್ರೆಟಾ ನಿಮಗೆ ಒಳ್ಳೆ ಬಜೆಟಲ್ಲಿ ಸಿಗ್ತಾ ಇದೆ, ಸಿಗಬೇಕು ಅಂತ ಅನಿಸಿದ್ರೆ ಈಗ ಇಲ್ಲಿ ಮಿಸ್ಟರ್ ಕಾರ್ಸ್ಗೆ ಬರ್ಬೋದು ಅಂತ ಹೇಳ್ಬೋದು. ಜಸ್ಟ್ 32,000 ಓಡಿದೆ. ಏನು ಹೇಳ್ತೀರಾ ಸರ್ ಪ್ರೈಸು? ಸರ್ ಈ ಗಾಡಿ ಬಂದ್ಬಿಟ್ಟು ನಮ್ಮದು ಕೋಟಿಂಗ್ ಪ್ರೈಸ್ ಬಂದ್ಬಿಟ್ಟು 15 ಲ್ಯಾಕ್ಸ್ ಇದೆ. ಹಾಂ, ನಿಮ್ಮ ಚಾನಲ್ ಕಡೆದ ಮಾತ್ರ 14 ಲ್ಯಾಕ್ಸ್ ಮಾಡ್ಕೊಡ್ತೀವಿ ಸರ್. 14 ಲಕ್ಷಕ್ಕೆ ಆಗುತ್ತಾ? 14 ಲ್ಯಾಕ್ಸ್ ನೀವು ಮಾರ್ಕೆಟ್ನಲ್ಲಿ ಎಲ್ಲಿ ಬೇಕೋ ಚೆಕ್ ಮಾಡ್ಕೋಬೋದು. 14 ಲ್ಯಾಕ್ಸ್ಗೆ ನಿಮಗೆ ಒಂದು 2018 ಮಾಡಲ್ ಇಟ್ಕೊಂಡು 11 ಲಕ್ಷ 12 ಲಕ್ಷ ಕೇಳ್ತಾನೆ ಇರ್ತಾರೆ. ನಮ್ಮದು 2021 ಗಾಡಿ ವಿತ್ ಸನ್ ರೂಫ್ ಸಮೇತ ಬರ್ತಾ ಇದೆ. 14 ಲ್ಯಾಕ್ಸ್ ಮಾಡ್ಕೊಡ್ತೀನಿ. ಮಾರ್ಕೆಟ್ನಲ್ಲಿ ಎಲ್ಲಿ ಬೇಕೋ ಚೆಕ್ ಮಾಡಿ 14ವರೆ 16ವರೆ ಹೇಳ್ತಾರೆ. ನಾನು 14 ಲ್ಯಾಕ್ಸ್ ಕೊಡ್ತೀನಿ ವಿತ್ ಟಾಪ್ ಎಂಡ್ ಗಾಡಿ ಇದು. ಓಕೆ, ಅದರಲ್ಲೂ ಟಾಪ್ ಎಂಡ್ ಮಾಡಲು ವಿತ್ ಸನ್ ರೂಫ್ ಬರ್ತಕ್ಕಂಥ ವೆಹಿಕಲ್ ಜಸ್ಟ್ 14 ಲಕ್ಷಕ್ಕೆ ಸಿಗ್ತಾ ಇದೆ. ಅದರಲ್ಲೂ 32,000 ಕಿಲೋಮೀಟರ್ ಓಡಿರ್ತಕ್ಕಂಥ ಸಿಂಗಲ್ ಓನರ್ 2021 ಮಾಡಲು ಸಿಗುತ್ತೆ ನೋಡಿ ಕ್ರೆಟಾ. ಅದರಲ್ಲಿ ಚಿಕ್ಕ ಗಾಡಿ ಇನ್ನೊಂದು ಬೇಕು ಅಂದರೆ ವಿತ್ ಲೋನ್ ಆಗತಕ್ಕಂಥ ವೆಹಿಕಲ್ ಬೇಕು ಅಂದರೆ ಅದು ಕೂಡ ಇದೆ, ಹೇಳಿ ಸರ್. ಇದು 2019 ಅಕ್ಟೋಬರ್ ಗಾಡಿ ಇದು. ವಿತ್ ಆಟೋಮೆಟಿಕ್ ಇದು. ಓಕೆ, RXT ಆಪ್ಷನಲ್ ಟಾಪ್ ಎಂಡ್ ಗಾಡಿ ಇದು. 19 ಮಾಡಲ್ ಆಟೋಮೆಟಿಕ್ ಅಲ್ವಾ? ಹೌದು, ವಿತ್ LED ಲೈಟ್ಸ್ ಎಲ್ಲ ಬಂದ್ಬಿಡುತ್ತೆ. DRL ಬಂದ್ಬಿಡುತ್ತೆ. DRLs ಬರುತ್ತೆ ನೋಡ್ಬೋದು. ಲೈಟ್ಸ್ ಎಲ್ಲ LED ಲೈಟ್ಸ್. ಮತ್ತು ಸಿಯಟ್ ಟೈರ್ ಇದೆ. ಬ್ರ್ಯಾಂಡ್ ನ್ಯೂ ಟೈರ್ ಪ್ರೊಫೈಲ್ ಇದೆ. 4 ಕೂಡ ಲೆದರ್ ಸೀಟ್ಸ್ ಬಂದ್ಬಿಡುತ್ತೆ ನಿಮಗೆ. ಇಂಟೀರಿಯರಲ್ಲಿ ಟಚ್ ಸ್ಕ್ರೀನ್ ಸಿಸ್ಟಮ್ ಎಲ್ಲ ಬರುತ್ತೆ. ಡ್ಯುಯಲ್ ಏರ್ ಬ್ಯಾಗ್ ಬರುತ್ತೆ ನಿಮಗೆ. ಆಟೋಮೆಟಿಕ್ ವೇರಿಯಂಟ್ ಇದಾಗಿರುತ್ತೆ. ಬ್ರ್ಯಾಂಡ್ ನ್ಯೂ ಬಾಡಿ ಲೈನ್ ಇದೆ ಅಂತಲೇ ಹೇಳ್ಬೋದು. ಎಲ್ಲೂ ಕೂಡ ಸಿಂಗಲ್ ಸ್ಕ್ರಾಚ್ ಕಾಣ್ಲಿಕ್ಕೆ ಸಿಗಲ್ಲ ಅಂತ ವೆಹಿಕಲ್. 19 ಮಾಡಲ್ ವೆಹಿಕಲ್ ಆಗಿರುತ್ತೆ. 30,000 ಓಡಿದೆ. ಹೇಳ್ತೀರಾ ಸರ್ ಇದಕ್ಕೆ? ಸರ್ ಈ ಗಾಡಿ ನಮ್ದು ಕೋಟಿಂಗ್ ಬೇಸ್ 4,85,000 ಇದೆ. ನಿಮ್ಮ ಚಾನಲ್ ಕಡೆ ಬಂದ್ರೆ ಡೈರೆಕ್ಟ್ 50,000 ಕಡಿಮೆ ಮಾಡ್ತೀವಿ. 4,35 ಕೊಡ್ತೀವಿ. 4,35,000 ರೂಪಾಯಿಗೆ ಹೊಸ ಗಾಡಿ ಇವತ್ತು ಆಲ್ಮೋಸ್ಟ್ ಒಂದು 6,75,000 ಇದೆ. ಓಕೆ, 6,75,000 ಇರತಕ್ಕಂಥ ವೆಹಿಕಲ್ 4,35,000 ರೂಪಾಯಿ ಸಿಗ್ತಾ ಇದೆ. ಅದರಲ್ಲೂ 19 ಮಾಡಲು 30,000 ಓಡಿರ್ತಕ್ಕಂಥ ಸಿಂಗಲ್ ಓನರ್ ವೆಹಿಕಲ್ ಸಿಗುತ್ತೆ ನೋಡಿ. ಇವಾಗ ಲೇಡೀಸ್ ಓಡಿಸಬೇಕು, ಸ್ಕೂಲ್ಗೆ ಹೋಗಬೇಕು, ಬರಬೇಕು, ಆಟೋಮೆಟಿಕ್ ಈ ಬೆಂಗಳೂರು ಟ್ರಾಫಿಕ್ನಲ್ಲಿ ನಿಮ್ಮ ಓಡಾಡೋಕ್ಕೆ ಆಟೋಮೆಟಿಕ್ ಗಾಡಿ. ಅದನ್ನು ಕಡಿಮೆ ಓಡಿದೆ, ಬರೀ 30,000 ಓಡಿದೆ. ಅಪ್ ಟು ಡೇಟ್ ಶೋರೂಮ್ ಹಿಸ್ಟ್ರಿ ರೆಕಾರ್ಡ್ ಇದೆ. ಓಕೆ, ಅಪ್ ಟು ಡೇಟ್ ಶೋರೂಮ್ ಹಿಸ್ಟ್ರಿ ಸಮೇತ ನಿಮ್ಮ ಕೈಯಲ್ಲಿ ಕೊಡ್ತಾರೆ. ಒಳ್ಳೆ ಕಂಡೀಷನಲ್ಲಿ ಇರ್ತಕ್ಕಂಥ ವೆಹಿಕಲ್ ಕ್ವಿಡ್. ಹಾಗೆ ಇನ್ನೋವಾ ಹುಡುಕೋರಿಗೆ ಅದು ಕೂಡ ಅವೈಲೇಬಲ್ ಇದೆ, ಹೇಳಿ ಸರ್. ಸರ್ ಇದು 2015 ಮಾಡಲ್. ZX ವರ್ಷನ್ ಇದು. ಟಾಪ್ ಅಂಡ್ ಫುಲ್ಲಿ ಟಾಪ್ ಅಂಡ್ ಗಾಡಿ. ಫುಲ್ಲಿ ಟಾಪ್ ಅಂಡ್ ವೆಹಿಕಲ್ಲು. ಗ್ರಿಲ್ ಎಲ್ಲ ನೋಡ್ಬೋದು. ಶೇಪು ಓಲ್ಡ್ ಶೇಪ್ ಅಂತೂ ಅಲ್ಲ, 15 ಮಾಡಲ್ ಆಗಿರುತ್ತೆ. ಬ್ರ್ಯಾಂಡ್ ನ್ಯೂ ಟೈರ್ ಪ್ರೊಫೈಲ್ ಎಲ್ಲ ಇರ್ತಕ್ಕಂಥ 4 ಬ್ರ್ಯಾಂಡ್ ನ್ಯೂ ಟೈರ್ ಪ್ರೊಫೈಲ್ ಇದೆ. ಇಂಟೀರಿಯರ್ ಟಚ್ ಸ್ಕ್ರೀನ್ ಸಿಸ್ಟಮ್ ಎಲ್ಲ ಬರುತ್ತೆ. ನೋಡ್ಬೋದು ಯಾವ ಥರ ಮೇಂಟೈನ್ ಆಗಿದೆ ಗಾಡಿ ಅಂತ. ತುಂಬ ಚೆನ್ನಾಗಿ ಮೇಂಟೈನ್ ಆಗಿದೆ. ಡ್ಯುಯಲ್ ಏರ್ ಬ್ಯಾಗ್ ಎಲ್ಲ ಬರುತ್ತೆ. ವಿತ್ ಸರ್ವಿಸ್ ಹಿಸ್ಟ್ರಿ ಎಲ್ಲ ಬರುತ್ತೆ ಗಾಡೀಲಿ ಅಂತಲೇ ಹೇಳ್ಬೋದು. ಬಾಡಿ ಲೈನಲ್ಲಿ ಸಿಂಗಲ್ ಸ್ಕ್ರಾಚ್ ನೋಡ್ಲಿಕ್ಕೆ ಸಿಗಲ್ಲ. ಆ ಥರ ಮೇಂಟೈನ್ ಆಗಿರ್ತಕ್ಕಂಥ ವೆಹಿಕಲ್ ಅಂತಲೇ ಹೇಳ್ಬೋದು. ಏನು ಪ್ರೈಸ್ ಹೇಳ್ತೀರಾ ಸರ್ ಇದಕ್ಕೆ? ಸರ್ ಈ ಗಾಡಿ 12,95,000 ಹೇಳ್ತಾ ಇದೀವಿ. ನಿಮ್ಮ ಕಡೆಯಿಂದ ಬಂದ್ರೆ 12.5 ಲಕ್ಷ ಮಾಡ್ಕೊಡ್ತೀವಿ ಸರ್. 12.5 ಲಕ್ಷಕ್ಕೆ ಆಗುತ್ತೆ. 15 ಮಾಡಲು ಸಿಂಗಲ್ ಓನರ್ Z ವರ್ಷನ್ ಸರ್. ವಿತ್ ಡೈಮಂಡ್ ಕಟ್ ಅಲಾಯ್ಸ್ ಬಂದ್ಬಿಡುತ್ತೆ. ಓಕೆ, ನೋಡ್ಬೋದು. ಜೆನ್ಯೂನ್ ಇದೆ ಸರ್ ಗಾಡಿ ಇದು. ಓಕೆ, ಯೋಕೋಮಾ ಟೈರ್ ಬರುತ್ತೆ. ಬ್ರ್ಯಾಂಡ್ ನ್ಯೂ ಟೈರ್ ಬರುತ್ತೆ. Z ವೇರಿಯಂಟ್ ಬರುತ್ತೆ. 2.5 ರಿಪ್ಲೇಸ್ಮೆಂಟ್ ಇಲ್ಲ. ಒರಿಜಿನಲ್ ಸೀಟ್ ಕವರ್ಸ್, ಈ ಬಾಡಿ ಸ್ಟಿಕರ್ಸ್, ಡೈಮಂಡ್ ಕಟ್ ಅಲಾಯ್ಸ್ ಎಲ್ಲ ಕಂಪನಿ ಕಡೆಯಿಂದ ಬಂದಿರೋದು. Z ವರ್ಷನ್ ಸಿಂಗಲ್ ಓನರ್ ಗಾಡಿ. ಫುಲ್ ಡಿಮ್ಯಾಂಡ್ ಇದೆ. ಓಕೆ, Z ವರ್ಷನ್ ಬರುತ್ತೆ. ಸಿಂಗಲ್ ಓನರ್ ಗಾಡಿ. ಡಿಮ್ಯಾಂಡೆಡ್ ವೆಹಿಕಲ್ ಅಂತಾನೆ ಹೇಳ್ಬೋದು. ಒಳ್ಳೆ ಪ್ರೈಸ್ಗಿದೆ ನೋಡಿ. 12.5 ಲಕ್ಷ ಹೇಳಿದ್ರ? 1250 ಫೈನಲ್ ಮಾಡ್ಕೊಡ್ತೀವಿ ಸರ್. 12.5 ಲಕ್ಷ ಫೈನಲ್ ಮಾಡ್ಕೊಡ್ತೀವಿ. ನೆಕ್ಸ್ಟು ಈ ಗಾಡಿ ನೋಡಿ. ಗಾಡಿ ನೋಡ್ತಾ ಇದ್ರೆ ಗೊತ್ತಾಗುತ್ತೆ ಏನು ಬ್ರ್ಯಾಂಡ್ ನ್ಯೂ ಕಂಡೀಷನಲ್ಲಿ ಇದೆ ಗಾಡಿ ಅಂತಲೇ ಹೇಳ್ಬೋದು. ಆಮೇಲೆ ಅವರು ಏನು ಮಾಡಿಸಿಲ್ಲ, ಯಾವ ಥರ ಕಂಡೀಷನಲ್ಲಿ ಹಾಗೆ ನಿಲ್ಲಿಸಿದ್ದಾರೆ ನೋಡಿ. ಸ್ಕ್ರಾಚಸ್ ಎಲ್ಲ ಹಾಗೆ ಇದೆ. ನಿಮಗೆ ಆಕ್ಸಿಡೆಂಟ್ ಫ್ರೀ ವೆಹಿಕಲ್ ಮಾತ್ರ ಮಿಸ್ಟರ್ ಕಾರ್ಸಲ್ಲಿ ಸಿಗುತ್ತೆ. ಗಾಡಿ ಸೂಪರ್ ಆಗಿದೆ ಅಂತ ಹೇಳ್ಬೋದು. ಅದು ನ್ಯೂ ಶೇಪ್ ವೇರಿಯಂಟು. ಹೇಳಿ ಸರ್. ಸರ್ ನಾವು ಇದು ಪೇಂಟ್ ಮಾಡಿ ಇಟ್ಟರೆ ಕಸ್ಟಮರ್ ಬರೋರು ಏನು ಹೇಳ್ತಾರೆ, ಏನೋ ಆಕ್ಸಿಡೆಂಟ್ ಆಗಿದೆ ರೆಡಿ ಮಾಡಿ ಇಟ್ಟಿದ್ದಾರೆ ಅಂತ ಹೇಳ್ತಾರೆ. ನಾವು ಅದಕ್ಕೆ ಅವ್ರು ತೋರಿಸ್ಬಿಡೋದು. ಆಮೇಲೆ ಅವ್ರಿಗೆ ಏನೋ ಸರ್ ಇದನ್ನು ಮಾಡ್ಕೊಡಿದ್ರೆ ನಾವು ಮಾಡ್ಕೊಡ್ತೀವಿ. ನಮ್ಗೆ ಪ್ರಾಬ್ಲಮ್ ಏನಿಲ್ಲ. ಓಕೆ, ಮಾಡಲ್ ಹೇಳಿದ್ರಿ ಸರ್? ಇದು 2019 ಮಾಡಲ್ W7. ಹೌದು, ಸಿಂಗಲ್ ಓನರ್ ಇದೆ ಸರ್ ಗಾಡಿ ಇದು. ಸಿಂಗಲ್ ಓನರ್. ಅವರು ಬಟನ್ ಸ್ಟಾರ್ಟ್ ಬಂದ್ಬಿಡುತ್ತೆ. LED ಲೈಟ್ಸ್ ಬಂದ್ಬಿಡುತ್ತೆ. ಪ್ರೊಜೆಕ್ಟರ್ ಲ್ಯಾಂಪ್ಸ್ ಬಂದ್ಬಿಡುತ್ತೆ. ಮ್ಯಾಗ್ ವೀಲ್ಸ್ ಎಕ್ಸ್ಟ್ರಾ ಹಾಕಿದ್ದಾರೆ. ಮ್ಯಾಗ್ ವೀಲ್ ಆಫ್ಟರ್ ಮಾರ್ಕೆಟ್ ಹಾಕಿಸ್ಕೊಂಡಿದ್ದಾರೆ. ಫ್ಯಾನ್ಸಿ ಮ್ಯಾಗ್ ವೀಲ್. ಬ್ರಿಡ್ಸ್ಟೋನ್ ಟೈರ್ ಇದೆ. ಅದರಲ್ಲೂ ಬ್ರ್ಯಾಂಡ್ ನ್ಯೂ ಟೈರ್ ಪ್ರೊಫೈಲ್ ಇದೆ. ಬಾಡಿ ಲೈನ್ ಚೆನ್ನಾಗಿದೆ, ಗೊತ್ತಲ್ಲ ನಿಮಗೆ. ಆಮೇಲೆ ಪುಷ್ ಬಟನ್ ಸ್ಟಾರ್ಟ್ ಎಲ್ಲ ಬರುತ್ತೆ. ಲೆದರ್ ಸೀಟ್ಸ್ ಎಲ್ಲ ಆಫ್ಟರ್ ಮಾರ್ಕೆಟ್ ಹಾಕಿಸ್ಕೊಂಡಿದ್ದಾರೆ. ಅದು ಆಟೋಫೋಮ್ ಬ್ಯಾಂಡ್ ಹಾಕೊಂಡಿದ್ದಾರೆ. ಲೆದರ್ ಸೀಟ್ಸು ಚೆನ್ನಾಗಿದೆ. ಅದು ಕೂಡ ಬಾಡಿ ಲೈನು ಚೆನ್ನಾಗಿದೆ ನೋಡ್ಬೋದು. ಸೈಡ್ ಸ್ಕಾರ್ಟಿಂಗ್ಸ್ ಎಲ್ಲ ಹಾಕಿಸ್ಕೊಂಡಿದ್ದಾರೆ ಕಸ್ಟಮರು. ರಿವರ್ಸ್ ಕ್ಯಾಮ್ರಾ ಸಮೇತ ಬರ್ತಕ್ಕಂಥ ವೆಹಿಕಲ್. ಏನು ಹೇಳ್ತೀರಾ ಸರ್ ಪ್ರೈಸ್ ಇದಕ್ಕೆ? ಸರ್ ಈ ಗಾಡಿ ನಮ್ಮದು ಕೋಟಿಂಗ್ ಪ್ರೈಸ್ ಬಂದ್ಬಿಟ್ಟು 12,85,000 ಇದೆ. ನಿಮ್ಮ ಚಾನಲ್ ಕಡೆ ಬಂದರೆ 12 ಲಕ್ಷಕ್ಕೆ ಮಾಡ್ಕೊಡ್ತೀವಿ ಸರ್. 11 ಲಕ್ಷಕ್ಕೆ ಆಗುತ್ತಾ? 12 ಲಕ್ಷ ಸರ್. 12 ಲಕ್ಷನಾ? ಅದರಲ್ಲೂ ಯಾವ ಮಾಡಲಿಂದ 15ನಾ?
2019 ಮಾಡೆಲ್ ಸಿಂಗಲ್ ಓನರ್ ಸರ್. 19 ಮಾಡಲ್ ಸಿಂಗಲ್ ಓನರ್ ಅಲ್ವಾ? ಒಳ್ಳೆ ಪ್ರೈಸ್ಗಿದೆ ನೋಡಿ, ಮಿಸ್ ಮಾಡ್ಕೋಬೇಡಿ. ನೀವು ಅವ್ರ ಕಸ್ಟಮರ್ ಆಫ್ಟರ್ ಮಾರ್ಕೆಟ್ ಅಲಾಯ್ಸ್ ಹಾಕಿದ್ದಾರೆ, ಅಕ್ಸೆಸರೀಸ್ ಹಾಕಿದ್ದಾರೆ, ಸೀಟ್ ಕವರ್ಸ್ ಹಾಕಿದ್ದಾರೆ, ಓಕೆ, ಎಲ್ಲ ಬ್ರ್ಯಾಂಡೆಡ್ ಹಾಕಿದ್ದಾರೆ. ಎಲ್ಲ ಬ್ರಾಂಡೆಡ್ ಯಾವುದು ಲೋಕಲ್ ಐಟಮ್ಸ್ ಏನು ಹಾಕಿಲ್ಲ, ಎಲ್ಲ ಜೆನ್ಯೂನ್ ಇದೆ. ಓಕೆ ಸರ್, ಇದೇನು ಸರ್ ಇದು? ಸರ್ ಇದು ನಾವು ಕಾಸ್ಟ್ 24ನಲ್ಲಿ ಟೈಪ್ ಆಗಿದ್ದೀವಿ. ಓಕೆ, ಅವ್ರ ಕಡೆಯಿಂದ ಲೋನ್ ಮಾಡ್ತಾ ಇದೀವಿ. ಓಕೆ, ಅವ್ರು ವಿತಿನ್ 2 ಅವರ್ಸ್ನಲ್ಲಿ ಲೋನ್ ಅಪ್ರೂವಲ್ ಹೇಳ್ಬಿಡ್ತಾರೆ. ಓಕೆ, ಆಲ್ಮೋಸ್ಟ್ 95% ಫಂಡಿಂಗ್ ಮಾಡ್ತಾರೆ. ಓಕೆ, ನಿಮ್ದು ರೇಟ್ ಆಫ್ ಇಂಟ್ರೆಸ್ಟ್ ಕಡಿಮೆ ಬರುತ್ತೆ. ಓಕೆ, ಒಂದು ಎಲ್ಲ ಬ್ಯಾಂಕ್ಸು ಟೈಪ್ ಇದೆ. ನೀವು ಯಾವ ಬ್ಯಾಂಕ್ ಕೇಳ್ತೀರೋ ಆ ಬ್ಯಾಂಕ್ ನಾವು ಲೋನ್ ಮಾಡ್ಕೊಡ್ತೀವಿ. ಹೆಂಗ್ ಬೇಕೋ ನಮ್ಮ ಸಪೋರ್ಟ್, ನಮ್ಮ ಕಂಪನಿ ನಂಬರ್ಗೆ ಕಾಲ್ ಮಾಡಕ್ಕೆ ಹೇಳಿ, ನಮ್ಮ ಆಫೀಸ್ ನಂಬರ್ ಕಾಲ್ ಮಾಡಕ್ಕೆ ಹೇಳಿ, ಅವ್ರು ಹೇಳ್ತಾರೆ ನಿಮಗೆ ಯಾವ ಥರ ಬೇಕು, ಏನೇನು ಬೇಕು ನಿಮ್ಗೆಲ್ಲ ಸಪೋರ್ಟ್ ಸಿಗುತ್ತೆ ನಿಮಗೆ. ಎಲ್ಲ ಥರ ಗೈಡೆನ್ಸ್ ನಿಮಗೆ ಮಿಸ್ಟರ್ ಕಾರ್ಡ್ಸ್ ಇಂದ ಸಿಗುತ್ತೆ. ನಿಮಗೆ ತಲೆ ಕೆಡಿಸ್ಕೋಬೇಡಿ, ಕಾಲ್ ಮಾಡಿ ಈ ನಂಬರ್ಗೆ. ಎಲ್ಲಿ ಬರುತ್ತೆ ಸರ್ ನಿಮ್ಮದು ಲೊಕೇಶನ್? ಸರ್ ನಮ್ಮದು ಅಟ್ಟಿಪಲ್ಲಿದ್ದು ಸರ್ಜಾಪುರ ರೋಡ್ನಲ್ಲಿ ಫ್ಯಾಮಿಲಿ ಬಿಗ್ ಮಾರ್ಟ್ ಆಪೋಸಿಟ್ ಬರುತ್ತೆ. ಓಕೆ, ಇದೆ ಫ್ಯಾಮಿಲಿ ಬಿಗ್ ಮಾರ್ಟ್ ಏನೊಂದಿದೆ, ಇದೇನಿದು ಹೈಪರ್ ಮಾರ್ಕೆಟಾ? ಹೌದು ಸರ್, ಸೊ ಅದರ ಆಪೋಸಿಟ್ ಬರುತ್ತೆ ನಮ್ಮದು. ನೀವು ಗೂಗಲಲ್ಲಿ ಆರಾಮಾಗಿ ಮಿಸ್ಟರ್ ಕಾರ್ಸ್ ಹಾಕಿದ್ರೆ ಬಂದ್ಬಿಡುತ್ತೆ ಅದು. ಓಕೆ, ಲೊಕೇಶನ್ ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಇವನ್ ಕಾಂಟ್ಯಾಕ್ಟ್ ನಂಬರ್ ಕೂಡ ಇರುತ್ತೆ,